ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೋಡ್ತಿರೋ ಮೂವಿ ಯಾವುದಪ್ಪ ಅಂದರೆ ರೀಸೆಂಟಾಗಿ ರಿಲೀಸ್ ಆಗಿರೋ ಹಿಟ್ ಆಗಿರೋ ಒಂದು ಮಲಯಾಳಂ ಸಿನಿಮಾ. ಈ ಮೂವಿಯಲ್ಲಿ ಫಹದ್ ಫಾಜಿಲ್ ಅವರು ಒಂದು ಮೇನ್ ಲೀಡರ್ ಕಾಣಿಸ್ಕೊಂಡಿರ್ತಾರೆ. ಈ ಮೂವಿ ಒನ್ ಲೈನ್ ಏನಪ್ಪ ಅಂದರೆ ಒಂದು 3 ಜನ ಹುಡುಗರು, ಬಿಬಿ, ಶಾಂತನ್, ಅಜ್ಜು, 3 ಜನ ಹುಡುಗರು ಒಂದು ಕಾಲೇಜಿಗೆ ಸೇರ್ಕೋತಾರೆ ಬೆಂಗಳೂರಲ್ಲಿ. ಸೊ ಅಲ್ಲಿ ರ್ಯಾಗಿಂಗ್ ನಡೀತಾ ಇರುತ್ತೆ. ಆ ರ್ಯಾಗಿಂಗ್ ಮಾಡೋರು ಇವ್ರನ್ನ ರ್ಯಾಗಿಂಗ್ ಮಾಡಿ ಹೊಡಿತಾರೆ. ಇವರು ಅವ್ರ ಮೇಲೆ ಹೆಂಗೆ ಸೇಡ್ ತಿರ್ಸ್ಕೊಂಡ್ರು, ರಿವೆಂಜ್ ಹೆಂಗೆ ತಗೊಂಡ್ರು ಅನ್ನೋದೇ ಈ ಮೂವಿ ಸ್ಟೋರಿ. ಕೇಳಕ್ಕೆ ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ಈ ಮೂವಿ ತೆಗೆದಿರೋ ರೀತಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸರಿ ಬನ್ನಿ ಈ ಮೂವಿ ಸ್ಟೋರಿ ಬಗ್ಗೆ ನೋಡೋಣ. ಈ ಮೂವಿ ಸ್ಟಾರ್ಟಿಂಗಲ್ಲೇ ಒಂದು ಕಾಲೇಜ್ನ ತೋರಿಸ್ತಾರೆ. ಆ ಕಾಲೇಜ್ಗೆ ನಾನು ಹೇಳಿದ್ನಲ್ಲ ಮೊದಲೇ, ಬಿಬಿ, ಶಾಂತನ್ ಆ್ಯಂಡ್ ಅಜ್ಜು 3 ಜನ ಬಂದು ಆ ಕಾಲೇಜ್ಗೆ ಸೇರ್ಕೋತಾರೆ. ಆ 3 ಜನ ಪೇರೆಂಟ್ಸು ಅಲ್ಲೇ ಅವರೇ. ಸೊ ಕಾಲೇಜ್ಗೆ ಸೇರ್ಕೊಂಡು ನೆಕ್ಸ್ಟ್ ಹಾಸ್ಟೆಲ್ಗೆ ಸೇರ್ಸೋಣ ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಈ ಕಾಲೇಜ್ ಹಾಸ್ಟೆಲಲ್ಲೇ ಸೇರ್ಸೋಣ ಅಂತ ಆ ಪೇರೆಂಟ್ಸ್ ಎಲ್ಲ ಮಾತಾಡ್ಕೊತಿರುವಾಗ ಆ ಟೈಮಲ್ಲಿ ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಕ್ಲರ್ಕ್ ಬಂದ್ಬಿಟ್ಟು, ಈ ಕಾಲೇಜ್ ಬೇಡ, ಈ ಕಾಲೇಜಲ್ಲಿರೋ ಹಾಸ್ಟ್ಲು ಬೇಡ, ಈ ಹಾಸ್ಟ್ಲು ಚೆನ್ನಾಗಿಲ್ಲ, ಇಲ್ಲಿ ಗಾಂಜಾ ಎಲ್ಲ ಹೊಡಿತಾರೆ, ಸಿಗರೇಟ್ ಎಲ್ಲ ಸೇರ್ತಾರೆ, ನಮ್ಮ ಹತ್ರ ಗೊತ್ತಿರೋ ಒಂದು ಪ್ರೈವೇಟ್ ಕಾಲೇಜ್ ಇದೆ, ಫೀಸು ಕಮ್ಮಿನೇ, ಅಲ್ಲಿ ಸೇರಿಸಿ, ಅಲ್ಲಿ ಚೆನ್ನಾಗಿರುತ್ತೆ ಅಂತ ಬ್ರೈನ್ ವಾಶ್ ಮಾಡಿ, ಈ ಪೇರೆಂಟ್ಸ್ನ ಬ್ರೈನ್ ವಾಶ್ ಮಾಡಿ ಈ ಹುಡುಗರನ್ನೆಲ್ಲ ಅವನು ಹಾಸ್ಟ್ಲಿಗೆ ಸೇರಿಸ್ತಾರೆ. ಸೊ ಹಾಸ್ಟ್ಲಿಗೆ ಕಾಲೇಜ್ಗೆಲ್ಲ ಸೇರಿಕೊಂಡು ಇವ್ರು ಕಾಲೇಜ್ಗೆ ಹೋಗ್ತಾರೆ. ನೋಡಿದ್ರೆ ಕಾಲೇಜಲ್ಲಿ ರ್ಯಾಗಿಂಗ್ ನಡೀತಾ ಇರುತ್ತೆ. ಈ ಸೀನಿಯರ್ಸ್ ಎಲ್ಲ ಸೇರಿಕೊಂಡು ಈ ಜೂನಿಯರ್ಸ್ನೆಲ್ಲ ರ್ಯಾಗಿಂಗ್ ಮಾಡ್ತಾ ಇರ್ತಾರೆ. ಇವ್ರು ಹಂಗೆ ಡೈಲಿ ಹೋಗ್ತಾ ಇರ್ತಾರೆ. ರ್ಯಾಗಿಂಗಲ್ಲಿ ನಾರ್ಮಲಾಗಿ ನಡೀತಾ ಇರುತ್ತೆ. ಈ ಜೂನಿಯರ್ಸ್ ಎಲ್ಲ ಬಂದಿರ್ತಾರಲ್ಲ, ಅವರು ಒಬ್ಬೊಬ್ಬರನ್ನೇ ಕರ್ಕೊಂಡೋಗಿ ರ್ಯಾಗಿಂಗ್ ಮಾಡ್ತಿರ್ತಾರೆ. ಆ ರ್ಯಾಗಿಂಗ್ ಮಾಡೋ ಗ್ರೂಪ್ ಯಾವುದಪ್ಪ ಅಂದರೆ ಕುಟ್ಟಿ ಆ್ಯಂಡ್ ಟೀಮ್. ಸೊ ಇವರೆಲ್ಲ ಸೇರಿಕೊಂಡು ಈ ಜೂನಿಯರ್ಸ್ನ ರ್ಯಾಗಿಂಗ್ ಮಾಡ್ತಾ ಇರ್ತಾರೆ. ಅಲ್ಲಿ ಏನಪ್ಪ ಅಂದರೆ ಈ ಸೀನಿಯರ್ಸ್ ಎಲ್ಲ ಅವರಲ್ಲ, ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಲ್ಲ, ಅವ್ರ ಹತ್ರ ಎಲ್ಲ ಯೂನಿಫಾರ್ಮ್ ಇರುತ್ತೆ. ಅವರೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಎಲ್ಲ ಮಿಂಗಲ್ ಆಗಿರ್ತಾರೆ. ಈ ಜೂನಿಯರ್ಸ್ ಎಲ್ಲ ಅವರೆಲ್ಲ ಕಲರ್ ಬಟ್ಟೆ ಹಾಕೊಂಡಿರ್ತಾರೆ, ಯೂನಿಫಾರ್ಮ್ ಹಾಕೊಂಡಿರಲ್ಲ. ಸೊ ಈಸಿಯಾಗಿ ಗೊತ್ತಾಗುತ್ತೆ ಅವ್ರಿಗೆ ಇವರೇ ಜೂನಿಯರ್ಸ್ ಅಂತ ಹೊಸ್ದಾಗಿ ಸೇರಿರೋರಂತ. ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಇವ್ರನ್ನ ರ್ಯಾಗಿಂಗ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಮ್ಮ 3 ಜನ ಹುಡುಗರು ನೋಡ್ತಾರೆ. ಸೊ ಈ ಕಲರ್ ಬಟ್ಟೆ ಇದ್ರೆ ತಾನೇ ಪ್ರಾಬ್ಲಮ್ಮು, ಯೂನಿಫಾರ್ಮ್ ಹಾಕೊಂಬಿಟ್ರೆ ನಮಗೂ ಏನು ತೊಂದರೆ ಇರೋಲ್ಲ ಅಂತ ಹೇಳ್ಬಿಟ್ಟು ಈ ಮ್ಯಾನೇಜ್ಮೆಂಟ್ ಐತಲ್ಲ, ಅಲ್ಲಿ ಯೂನಿಫಾರ್ಮ್ ಯಾವಾಗ ಬರುತ್ತೆ ಅಂತ ಕೇಳ್ತಿರ್ತಾರೆ. ಇವ್ರಿಗಿನ್ನು ಯೂನಿಫಾರ್ಮ್ ಕೊಟ್ಟಿರಲ್ಲ. ಸೊ ಯೂನಿಫಾರ್ಮ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ. ಡೈಲಿ ಹುಡುಗರು ಹಾಸ್ಟೆಲಲ್ಲಿ ಮಾತಾಡ್ಕೊತಿರ್ತಾರೆ, ಈ ಥರ ರ್ಯಾಗಿಂಗ್ ಮಾಡ್ತಿದ್ದಾರಲ್ಲ, ಇದರಿಂದ ಹೆಂಗೆ ತಪ್ಪಿಸ್ಕೊಳ್ಳೋದಂತ. ಆಗ ಅಜ್ಜ ಅವನನ್ನು ಹೇಳ್ತಾನೆ, ಈ ಥರ ರ್ಯಾಗಿಂಗ್ ಮಾಡೋರು ಒಂದು 5 ಜನ ಇರ್ತಾರೆ ಅಷ್ಟೇ, ಆದರೆ ನಾವಿಲ್ಲಿ ಹಾಸ್ಟೆಲಲ್ಲಿ ಒಂದು 22 ಜನ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಓಡಾಡ್ತಿದ್ರೆ ಯಾರೂ ರ್ಯಾಗಿಂಗ್ ಮಾಡಲ್ಲ, ನಮ್ಮ ಹತ್ರನೂ ಬರಲ್ಲ ಅಂತ ಇವನೊಂದು ಪ್ಲ್ಯಾನ್ನ ಹೇಳ್ತಾನೆ. ಅದೇ ಟೈಮಲ್ಲಿ ಇವ್ರಿಗೆ ಯೂನಿಫಾರ್ಮು ಬರುತ್ತೆ. ಸೊ ಯೂನಿಫಾರ್ಮ್ ಹಾಕ್ಕೊಂಡು ನೆಕ್ಸ್ಟ್ ಡೇ ಎಲ್ಲ ಹಾಸ್ಟ್ಲು ಹುಡುಗರೆಲ್ಲ ಜೊತೆಯಲ್ಲೇ ಓಡಾಡ್ತಾರೆ. ರ್ಯಾಗಿಂಗ್ ಮಾಡ್ತಾರಲ್ಲ ಸೀನಿಯರ್ಸ್ ಮುಂದೆನೇ ಓಡಾಡ್ತಾರೆ. ಇದರಲ್ಲಿ ಸ್ವಲ್ಪ ಶಾಂತನ ಅಂತ ಒಬ್ಬ ಇರ್ತಾನೆ. ಅವ್ನು ತುಂಬ ಓವರ್ ಆಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸೀನಿಯರ್ಸ್ ಮುಂದೆನೇ ಹೋಗಿ ಉಗ್ಳೋದು, ನೀರೆಲ್ಲ ಉಗ್ಳೋದು, ನೋಡ್ಬಿಟ್ಟು ನಗೋದು, ಒಂಥರ ಉರ್ಸೋ ಥರ ನಡ್ಕೊತಿರ್ತಾನೆ. ಆ ಟೈಮಲ್ಲಿ ಒಂದಿನ ಏನು ಮಾಡಿರ್ತಾರೆ ಅಂದರೆ, ಈ ಥರ ಸೀನಿಯರ್ಸ್ ಎಲ್ಲ ಕರೆದ್ಬಿಟ್ಟು ಮನೆ ಹತ್ರ, ಕಾಲೇಜೆಲ್ಲ ಆದಮೇಲೆ ಸೀನಿಯರ್ಸ್ ಎಲ್ಲ ಕರೆದ್ಬಿಟ್ಟು ಇವನ ಹೆಸರು ಏನಂತ ಕೇಳಿರ್ತಾರೆ ಅಷ್ಟೇ. ಈ ಶಾಂತನ ಹತ್ರ ಇವನೇನು ಹೇಳಿರ್ತಾನಂದರೆ, ಈ ಥರ ನಮ್ಮನ್ನೆಲ್ಲ ಏನು ಮಾಡೋಕ್ಕಾಗಲ್ಲ, ಏನು ಮುಟ್ಟೋಕ್ಕಾಗಲ್ಲ, ನಾವೆಲ್ಲ ಹಾಸ್ಟೆಲ್ ಹುಡುಗರು ಜೊತೆಲೇ ಇದ್ದೀವಿ, ಒಂಥರ ಜಗಳಕ್ಕೆ ಕರೆಯೋ ಥರ ಮಾತಾಡಿದ್ದಾನೆ. ಇದನ್ನು ಬಂದ್ಬಿಟ್ಟು ಈ ಬಿಬಿ ಮತ್ತು ಅಜ್ಜು ಹತ್ರ ಹೇಳ್ತಿದ್ದಾನೆ. ಈ ಕುಟ್ಟಿ ಮತ್ತು ಆ ಗ್ಯಾಂಗಲ್ಲೊಬ್ಬ ಇಬ್ಬರು ಗಾಡಿ ಎತ್ಕೊಂಡು ಬಂದಿರ್ತಾರೆ ಇವ್ರು ಹಾಸ್ಟೆಲ್ ಹತ್ರ. ಇವ್ರು ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಬಂದ್ಬಿಟ್ಟು ಮುಂದೆ ಗಾಡಿ ಓಡಿಸ್ಕೊಂಡು ಬಂದಿರ್ತಾನಲ್ಲ, ಬರೋ ಕುಟ್ಟಿ ಕರೀತಾನಂತ ಕರೀತಾನೆ. ಇವನು ಶಾಂತನ್ ಬರಲ್ಲ ಅಂತಿರ್ತಾನೆ. ಅಲ್ಲಿ ನೋಡಿದ್ರೆ ಹಾಸ್ಟೆಲ್ ಹುಡುಗರೆಲ್ಲ ಸುತ್ತ ಒಂದು 20 ಜನ ನಿಂತ್ಕೊಂಡು ನೋಡ್ತಿರ್ತಾರೆ ಏನಾಯ್ತದಂತ. ಅಲ್ಲಿ ನೋಡಿದ್ರೆ ಪಬ್ಲಿಕ್ ಅವರಲ್ಲ. ಸೊ ಇವಾಗ ಬೇಡ ಅಂತ ಹೇಳ್ಬಿಟ್ಟು ಕುಟ್ಟಿ ಮತ್ತು ಆ ಹುಡುಗ ಇಬ್ಬರು ಸೇರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಇಲ್ಲಿ ಹಾಸ್ಟೆಲಲ್ಲಿ ಹುಡುಗರೆಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. ಹೆಂಗಿದ್ರೆ ಅವರು ತಿರ್ಗಾ ಬಂದೇ ಬರ್ತಾರೆ. ಸೊ ಅದಕ್ಕೆಲ್ಲ ನಾವು ತಯಾರಾಗಿರೋಣ ಅಂತ ಇಲ್ಲಿ ಡಿಸ್ಕಷನ್ ಮಾಡಿ ಎಲ್ಲ ಹುಡುಗರೆಲ್ಲ ರೆಡಿ ಆಗ್ತಿರ್ತಾರೆ. ಇಲ್ಲಿ ಇವನು ಅಜ್ಜು ಮಾತಾಡ್ತಿರುವಾಗ ಅದರಲ್ಲಿ ಇಬ್ಬರು ಹುಡುಗರು, ಈ ಆಟಕ್ಕೆಲ್ಲ ಬರಲ್ಲಪ್ಪ ಅಂತ ಎದ್ದು ಹೋಗ್ತಾರೆ. ಸೊ ಬಾಕಿ ಇರೋ ಹುಡುಗರೆಲ್ಲ ವೆಪನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇರ್ತಾರೆ ಅವ್ರು ಬರ್ತಾರೆ ಅಂತ. ಅಲ್ಲಿ ನೋಡಿದ್ರೆ ಒಂದು 100 ಜನ ಬಂದ್ಬಿಡ್ತಾರೆ ಗಾಡೀಲಿ. ಕುಟ್ಟಿ ಆ್ಯಂಡ್ ಟೀಮು ಅವರೆಲ್ಲ ಒಂದು 100 ಜನನ ಕರ್ಕೊಂಬಂದ್ಬಿಡ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಅಲ್ಲಿ ಹುಡುಗರೆಲ್ಲ ಇದ್ರಲ್ಲ ಅವರೆಲ್ಲ ಓಡೋಗ್ಬಿಡ್ತಾರೆ, ಇಷ್ಟು ಜನ ಬಂದವಳ ಅಂತ. ಇವಾಗ ಕುಟ್ಟಿ ಬಂದ್ಬಿಟ್ಟು ಹಾಸ್ಟೆಲ್ ಒಳಗಡೆ ಬಂದ್ಬಿಟ್ಟು ಈ ಅಜ್ಜು, ಶಾಂತನ್ ಮತ್ತು ಬಿಬಿ 3 ಜನನು ಬಟ್ಟೆ ಬಿಚ್ಬಿಟ್ಟು ಎಳ್ಕೊಂಡು ಹೋಗ್ತಾರೆ. ಅವರ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು 3 ದಿನ 4 ದಿನ ಊಟ ಕೊಟ್ಟು ಹೊಡಿತಾರೆ. ಅವ್ರಿಗೆ ಸ್ಯಾಟಿಸ್ಫೈ ಆಗೋ ಗಂಟ ಹೊಡಿತಾರೆ, ಯಾರ್ಯಾರೋ ಬಂದು ಹೊಡಿತಿರ್ತಾರೆ. ಆಗ ಒಂದಿನ ಕುಟ್ಟಿ ಬಂದ್ಬಿಟ್ಟು ಮಾಪ್ ಸ್ಟಿಕ್ ತಗೊಂಬಂದ್ಬಿಟ್ಟು ಹೊಡೆದಾಕ್ಬಿಟ್ಟು ಆಮೇಲೆ ಕರ್ಕೊಂಡೋಗಿ ಕೂರಿಸಿ, ನೋಡಿ ಇನ್ನು ಮುಂದೆ ನೀವು ನಮ್ಮ ಹುಡುಗರು, ನಮ್ಮ ಗ್ಯಾಂಗು, ಏನಾರ ಕಿರಿಕ್ ಮಾಡಿದ್ರೆ ನಮ್ಮ ಹತ್ರ ಹೇಳಿ, ನಮ್ಮ ಹತ್ರ ಬನ್ನಿ ಅಂತ ಎಣ್ಣೆಲ್ಲ ಕೊಡ್ತಾರೆ. ಇದನ್ನು ಶಾಂತನು ಹೆಂಗೋ ಸಿಕ್ತು, ಹೆಂಗೋ ಫ್ರೆಂಡ್ಸ್ ಆಗ್ಬಿಟ್ರಂತ ಅವ್ನ ಜಾಲ ಕುಡಿತಿರ್ತಾನೆ. ಆದರೆ ಈ ಅಜ್ಜು ಮತ್ತು ಈ ಬಿಬಿ ಅವರಲ್ಲ, ಅವರು ಮನ್ಸಲ್ಲಿ ಏನೋ ದ್ವೇಷ ಇಟ್ಕೊಂಡವ್ರೆ. ಹೊಡೆದ್ಬಿಟ್ಟು ನಮಗೆ ಈ ಥರ ಫ್ರೆಂಡ್ಸ್ ಮಾಡ್ಕೊತಿದ್ದೀರಾ ಅಂತ ಒಂದು ದ್ವೇಷ ಅವ್ರ ಒಳಗಡೆ ಇರುತ್ತೆ. ಮಾಡಿದ್ರೆ ಇಲ್ಲಿ ಹಾಸ್ಟೆಲ್ಗೆ ಬಂದಿರ್ತಾರೆ.
ಲಾಸ್ಟಲ್ಲಿ ಟೆರಸಲ್ಲಿ ಈ ಬಿ ನಿಂತ್ಕೊಂಡು ಅಳ್ತಾವನೆ. ಅವ್ರ ಅಮ್ಮ ಫೋನ್ ಮಾಡಿರ್ತಾರೆ. ಫೋನೆಲ್ಲ ಮಾತಾಡ್ಬಿಟ್ಟು ನಿಂತ್ಕೊಂಡು ಅಳ್ತಾವನೆ. ನೋಡೋ ಮಚ್ಚ, ನಾವು ಅಮ್ಮನ ಈ ಥರ ಹೊಡೆದಿಲ್ಲ, ಆ ಥರ ಹೊಡೆದವ್ರೆ, ಏನಾರ ಮಾಡಲೇಬೇಕು ಕಣೋ ಅಂತ ಇವರಿಬ್ರು ಅಜ್ಜು ಮತ್ತು ಬಿ ಇಬ್ಬರು ಡಿಸ್ಕಸ್ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಶಾಂತನ್ ಬರ್ತಾನೆ. ಯಾಕೋ ಸುಮ್ಮನೆ ಬಿಡ, ಅದೆಲ್ಲ ಬೇಡ, ಫ್ರೆಂಡ್ಸ್ ಆಗ್ಬಿಟ್ರಲ್ಲ ಅಂತ ಇವನು ಕಾಂಪ್ರಮೈಸ್ ಆಗೋ ಥರ ನೋಡ್ತಿರ್ತಾನೆ. ನೀನು ಬೇಕಾದ್ರೆ ಕಾಂಪ್ರಮೈಸ್ ಮಾಡ್ಕೋ, ಡಿಸೈಡೇ ಮಾಡ್ಬಿಟ್ಟಿದ್ದೀವಿ, ಅವನ ತಿರ್ಗಾ ಹೊಡಿಲೇಬೇಕು ಆ ಗ್ಯಾಂಗ್ನ ಅಂತ ಇವರಿಬ್ರು ಡಿಸ್ಕಸ್ ಮಾಡ್ತಾ ಇರುವಾಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಈ ಅಜ್ಜು ಹೇಳ್ತಾನೆ, ಲೋಕಲಲ್ಲಿ ಯಾವ್ದಾರ ರೌಡಿನ ಗೊತ್ತಿದ್ದರೆ ಅವ್ಳನ್ನ ಹೊಡೆಯೋಕೆ ಈಸಿ ಆಗಿರುತ್ತೆ, ಯಾಕಂದರೆ ಅವ್ರು ದೊಡ್ಡ ಗ್ಯಾಂಗು. ಲೋಕಲ್ ರೌಡಿ ಸಪೋರ್ಟು, ಲೋಕಲ್ ಯಾರು ರೌಡಿಗಳು ಇರ್ತಾರಲ್ಲ, ಸೊ ಅವ್ರಂಥವ್ರು ಸಪೋರ್ಟ್ ಇದ್ದರೆ ನಾವು ಆರಾಮಾಗಿ ಹೊಡಿಬೋದು ಅಂತ ಇವರು ಇಲ್ಲಿ ಪ್ಲ್ಯಾನ್ ಆಗ್ತಿರ್ತಾರೆ. ಸೊ ಈ ಲೋಕಲ್ ಸಪೋರ್ಟ್ ಬೇಕಂದರೆ ಏನು ಮಾಡಬೇಕಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಬಾರ್ಗೆ ಹೋಗ್ತಾರೆ. ಬಾರ್ಗೆ ಹೋದ್ರೆ ಅಲ್ಲಿರೋ ರೌಡಿಗಳೆಲ್ಲ ಬಂದಿರ್ತಾರಲ್ಲ, ಸೊ ಅಲ್ಲಿ ಏನಾರ ಫ್ರೆಂಡ್ಸ್ ಮಾಡ್ಕೊಳ್ಳೋಣ ಅಂತ ಬಾರ್ಗೆ ಹೋಗಿರ್ತಾರೆ. ಬಾರ್ಗೆ ಹೋಗ್ಬಿಟ್ಟು ಒಂದು 5-6 ಜನ ನೋಡ್ತಾರೆ, ಎಣ್ಣೆಲ್ಲ ಕೊಡಿಸ್ತಾರೆ. ಅವ್ರು ನೋಡಿದ್ರೆ ಎಣ್ಣೆಲ್ಲ ಕುಡಿದ್ಬಿಟ್ಟು ಅವ್ರ ಹತ್ರನೇ ಒಂಥರ ಕಷ್ಟ ಸುಖ ಮಾತಾಡ್ಕೊಂಡು ಹತ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಯಾರು ಇವ್ರ ಜೊತೆ ಫ್ರೆಂಡ್ಸ್ ಆಗಲ್ಲ ಅಷ್ಟೊಂದು. ಹಿಂಗೆ ಒಂದು 5-6 ದಿನ ಹೋಗ್ಬಿಡುತ್ತೆ. ಆಮೇಲೆ ಒಂದಿನ ಮಯೂರಿ ಬಾರ್ ಅಂತ ಒಂದು ಬಾರ್ಗೆ ಹೋಗಿರ್ತಾರೆ. ನೋಡೋ ಮಚ್ಚ, ಇದ್ದೇ ಮಯೂರಿ ಬಾರು, ಇಲ್ಲಿ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಸ್ ಎಲ್ಲ ಬರ್ತಾರೆ, ಸೊ ಇಲ್ಲಿ ಯಾರನ್ನಾರ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಒಳಗಡೆ 3 ಜನನೂ ಹೋಗ್ತಾರೆ. ಅಲ್ಲಿ ಆ ಬಾರ್ ಓನರ್ ಇರ್ತಾನೆ. ಆ ಬಾರ್ ಓನರ್ ಸೊ ದೊಡ್ಡ ಅಂತಾರ ಅವನು. ಸೊ ಅವನ್ನ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ. ಯಾರು ಅವನ ಹತ್ರನೇ ಬಿಡೋದಿಲ್ಲ. ಬೌನ್ಸರ್ಸ್ ಎಲ್ಲ ಇರ್ತಾರೆ ಅವ್ನ ಪಕ್ಕದಲ್ಲಿ, ಅವ್ನ ಸುತ್ತ. ಸೊ ಅವನ ಹತ್ರ ಹೆಂಗಾರ ರೀಚ್ ಆಗ್ಬೇಕಂತ ಕುಡಿತಾ ಇರ್ತಾರೆ. ಹಾಗೆ ಕುಡಿತಾ ಇರುವಾಗಲೇ ಇವರು ವಾಶ್ರೂಮ್ಗೆ ಹೋಗಿರ್ತಾರೆ ಉಚ್ಚೆ ಒಯ್ಯೋಕ್ಕೆ. ಆ ವಾಶ್ರೂಮಲ್ಲಿ ನೋಡಿದ್ರೆ ಕ್ಯೂ ನಿಂತ್ಕೊಂಡಿರ್ತಾರೆ ಉಚ್ಚೆ ಒಯ್ಯೋಕ್ಕೆ. ಸೊ ಇವರು ಕ್ಯೂ ನಿಂತ್ಕೊಂಡು ಮಾತಾಡ್ಕೊಂಡು ಹೋಗ್ತಿರ್ತಾರೆ ಏನು ಮಾಡೋದಂತ. ಆ ಟೈಮಲ್ಲಿ ಇವರು ಬಿ ಮತ್ತು ಅಜ್ಜು ಇಬ್ಬರು ಸೇರ್ಕೊಂಡು ಅವ್ಳು ಉಚ್ಚೆ ಇರ್ತಿರುವಾಗ ಇಲ್ಲ ಮಗ ಲೈಟ್ರ್ ಐತಾನೆ ಅಂತ ಪಕ್ಕದಲ್ಲಿ ಒಂದು ಸೌಂಡ್ ಕೇಳಿಸುತ್ತೆ. ಯಾರಪ್ಪ ಅಂತ ನೋಡಿದ್ರೆ ನಮ್ಮ ಫಹದ್ ಫಾಜಿಲು ಇವಾಗಲೇ ಎಂಟ್ರಿ ಕೊಡ್ತಿದ್ದಾರೆ. ಲೈಟ್ರ್ ಅಲ್ಲ ಇಲ್ಲ ಅಂತ ಈ ಬಿ ಹೇಳ್ತಾನೆ. ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಸಿಗರೇಟ್ ಬಾಯಲ್ಲಿ ಇಕ್ಕೊಂಡು ಅವ್ನು ಸಿಗರೇಟ್ ಬಾಯಲ್ಲಿ ಇರುತ್ತಲ್ಲ ಅದನ್ನ ಹಂಗೆ ಹಚ್ಕೊಂಡು ಹೋಗ್ತಾನೆ. ಅವನು ಇವನು ಯಾವನ ಅಂತ ಇವರಿಬ್ರು ಮಾತಾಡ್ಕೊಂಡಿರ್ತಾರೆ. ಆಮೇಲೆ ಈ ಫಹದ್ ಫಾಜಿಲು, ಅವನ ಹೆಸರು ರಂಗ ಅಲ್ವಾ. ಸೊ ರಂಗ ಕೂತ್ಕೊಂಡು ಟೇಬಲಲ್ಲಿ ಕೂತ್ಕೊಂಡು ಸಿಗರೇಟ್ ಹೊಡ್ಕೊಂಡು ಟೇಬಲಲ್ಲಿ ಎಣ್ಣೆ ಹೊಡ್ಕೊಂಡು ಹಂಗೆ ವಿಡಿಯೋನ ನೋಡ್ತಾ ಇರ್ತಾನೆ. ಮಚ್ಚ, ನಮ್ಮ ಹತ್ರ ಲೈಟ್ರ್ ಕೇಳಿದ್ನಲ್ಲ, ಅವ್ನು ಅಲ್ಲಿ ಕೂತ್ಕೊಂಡು ಅವ್ನು ನೋಡೋ, ಇವನೇನೋ ಇಷ್ಟೊಂದು ಚಿನ್ನ ಹಾಕೊಂಡಾನೆ ಮೈಗೆ, ಏನೋ ಜ್ಯುವೆಲ್ರಿ ಶಾಪು ಆ್ಯಡ್ ಗೈಡ್ ಏನಾರು ಮಾಡ್ತಿದ್ದಾನ, ಇಲ್ಲ ಒರಿಜಿನಲ್ ಇರಬೇಕಾ ಇಲ್ಲ ಕವರಿಂಗ್ ಇರಬೇಕಾ ಅಂತ ಇವ್ರು ಮಾತಾಡ್ಕೊಂಡು ಒಂದು ಟೇಬಲಲ್ಲಿ ಕುತ್ಕೊಳ್ಳೋಕೆ ಹೋಗ್ತಾರೆ. ಅಲ್ಲೊಬ್ಬ ಆ ಬಾರ್ ಅಟೆಂಡರ್ ಬಂದ್ಬಿಟ್ಟು ಇಲ್ಲೆಲ್ಲ ಕುತ್ಕೊಳ್ಳಂಗಿಲ್ಲ, ಇಲ್ಲಿ ಟೇಬಲ್ ಬುಕ್ ಆಗಿದೆ ಅಂತ ಆ ಕಡೆ ಕಳಿಸ್ಬಿಡ್ತಾರೆ ನಮ್ಮ ಹುಡುಗರನ್ನ. ಆಗ ಬೇರೆ ಟೇಬಲಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿತಿರ್ತಾರೆ ನಮ್ಮ 3 ಜನ ಹುಡುಗರು. ರಂಗ ಬಂದು ಆ ಟೇಬಲಲ್ಲಿ ಕುತ್ಕೋತಾನೆ. ನಾವು ನೋಡೋ ಮಚ್ಚ, ನಮ್ಮ ಹತ್ರ ಲೈಟ್ರ್ ಕೇಳಿದ್ನಲ್ಲ, ಅವ್ನು ಬಂದು ಕುತ್ಕೋತಾನೆ ಟೇಬಲಲ್ಲಿ, ಪಕ್ಕ ಅವ್ನು ಓಡಿಸ್ತಾಳೆ ನೋಡೋ ಅಂತ ಇವರು ನೋಡ್ತಾ ಇರ್ತಾರೆ ಅವ್ರು ಏನು ಮಾಡ್ತಾರಂತ. ನೋಡಿದ್ರೆ ಆ ಬಾರ್ ಓನರ್ ಅವನಲ್ಲ, ಇವ್ನು ದೊಡ್ಡ ಗ್ಯಾಂಗ್ಸ್ಟರ್ ಅನ್ಕೊಂಡಿದ್ರಲ್ಲ ಈ 3 ಜನ ಹುಡುಗರು, ಆ ಬಾರ್ ಓನರೇ ಬಂದ್ಬಿಟ್ಟು ಸಲ್ಯೂಟ್ ಹಾಕ್ಬಿಟ್ಟು ಏನಾರ ಬೇಕಾನ ಏನಾರ ಎಲ್ಲ ಸಿಗ್ತಾ ಇದೆಯಾನ ಅಂತ ಮಾತಾಡ್ಸ್ಬಿಟ್ಟು ಹೋಗ್ತಿದ್ದಾನೆ ಒಂಥರ ತಲೆ ಬಗ್ಸಿ. ಇದನ್ನ ನೋಡ್ಬಿಟ್ಟು ನಮ್ಮ ಹುಡುಗರು ಶಾಕು. ಏನೋ ಮಚ್ಚ, ಏನೋ ವೇಸ್ಟ್ ನನ್ನ ಮಗ ಅನ್ಕೊಂಡಿದ್ವಲ್ಲ ನಾವು, ನೋಡ ಏನೋ ಬಾರ್ ಓನರೇ ಬಂದ್ಬಿಟ್ಟು ಸಲ್ಯೂಟ್ ಹೊಡ್ಕೊಂಡು ಹೋಗ್ತಾನೆ ಅಂತ ಇವ್ರು ಒಂಥರ ಶಾಕಿಂದ ನೋಡ್ತಾ ಇರ್ತಾರೆ. ಆವಾಗ ಈ ಶಾಂತನ್ಗೆ ಬೈತಾರೆ, ಅವನೇ ಒಂಥರ ಜಾಸ್ತಿ ಮಾತಾಡಿರ್ತಾನೆ, ಅವ್ನು ಏನು ವೇಸ್ಟ್ ನನ್ನ ಮಗ ಹಂಗೆ ಹಿಂಗಂತ. ಈ ಅಜ್ಜು ಮತ್ತು ಬಿ ಪ್ಲ್ಯಾನ್ ಮಾಡ್ತಾರೆ, ಹೆಂಗಾರ ಅವ್ಕೆ ಫ್ರೆಂಡ್ ಮಾಡ್ಕೊಳ್ಳೇಬೇಕು ಅವನ್ನ, ಹೆಂಗಾರ ಮಾತಾಡ್ಸ್ಲೇಬೇಕು ಅವನ್ನ ಅಂತ ಇವರಿಬ್ರು ಪ್ಲ್ಯಾನ್ ಮಾಡ್ಕೊತಿರ್ತಾರೆ. ಯಾರು ಹೋಗೋದ ಅಂತ ಕೇಳುವಾಗ ಬಿ ನೀನೇ ಹೋಗೋ ಅಂತ ಇವ್ನು ಹೇಳ್ಬಿಟ್ಟು ಬಿನ ಕಳಿಸ್ತಾನೆ. ಹೆಂಗೋ ಫ್ರೆಂಡ್ ಆಗೋದಂತ ಕೇಳುವಾಗ ತಗೋ ಸಿಗರೇಟು, ಹೋಗಿ ಲೈಟ್ರ್ ಕೇಳು ಅಂತ ಕಳಿಸ್ತಾನೆ. ಅವನು ಹತ್ರನೇ ಹೋಗ್ತಾ ಇರ್ತಾನೆ, ಒಂಥರ ಭಯದಿಂದ ಹೋಗ್ತಾ ಇರ್ತಾನೆ. ಇವಳನ್ನ ನೋಡ್ಕೊಂಡು ಪಕ್ಕದಲ್ಲಿ ಹೋಗ್ಬಿಟ್ಟು ಅಣ್ಣ ಲೈಟ್ರ್ ಇದೆ ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ಅವನು ಎತ್ತಿ ಹಿಂಗೆ ಹಿಂದೆ ಕೊಟ್ಬಿಡ್ತಾನೆ ಲೈಟ್ರನ್ನ. ಏನು ಲೈಟ್ರ್ ಕೊಟ್ಬಿಟ್ನಲ್ಲೋ ಅಂತ ಇವನು ಹಿಂದೆ ತಿರ್ಗಂಡು ನೋಡ್ತಿರುವಾಗ ರಂಗ ತಿರುಗಿ ಬಿನ ನೋಡಿ, ಮಗ ನೀನೇನೋ ಬರ ಕುತ್ಕೊಳ್ಳೋ ಅಂತ ಹೇಳ್ತಾನೆ. ಬಿಗ್ ಶಾಕು, ಏನಪ್ಪ ಇವ್ನು ಹಿಂಗೆ ಕರೀತಾವನಂತ. ಆಗ ನನ್ನ ಫ್ರೆಂಡ್ಸಲ್ಲಿ ಇದ್ದಾರಂತ ಹೇಳುವಾಗ, ಯಾರು ನಿನ್ನ ಫ್ರೆಂಡ್ಸಾ, ಎಲ್ಲ ತೋರಿಸು ಅಂತ ಆ ಫ್ರೆಂಡ್ಸ್ನ ನೋಡ್ತಾನೆ. ನಮ್ಮ ಶಾಂತನ್ ಮತ್ತೆ ಅಜ್ಜನ ನೋಡ್ತಾರೆ. ನೀವು ಬರ್ರ ಇಲ್ಲಿ ಅಂತ ಟೇಬಲಲ್ಲಿ ಕೂಡ್ಸ್ಕೊಂಡು ಮಾತಾಡ್ತಿರ್ತಾನೆ. ಏನ್ರ ಮಗ, ನನ್ನ ಹೆಸರು ರಂಗ ಅಂತ ಅವನ್ನ ಇಂಟ್ರೊಡ್ಯೂಸ್ ಮಾಡ್ಕೊತಾನೆ. ಇವಾಗ ಇವರು ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ನನ್ನ ಹೆಸರು ಶಾಂತ, ನನ್ನ ಹೆಸರು ಅಜ್ಜು, ನನ್ನ ಹೆಸರು ಬಿ ಅಂತ. ಬಟ್ ನಾನು ಬೇಗ ಹೋಗ್ಬೇಕು, ಎಲ್ಗೂ ಹೋಗ್ಬೇಕು, ನಾವೆಲ್ಲ ನಾಳೆ ಮೀಟ್ ಮಾಡೋಣ ಅಂತ ನಮ್ಮ ರಂಗ ಹೇಳ್ತಿದ್ದಾನೆ. ಏನು ಎಣ್ಣೆ ಖಾಲಿ ಆಯ್ತಾ, ರೀಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಈ 3 ಜನ ಒಬ್ರಿಗೊಬ್ರು ಮುಖ ನೋಡ್ಕೋತಾವ್ರೆ, ದುಡ್ಡಿಲ್ಲ ಅಂತ. ಏನೋ ದುಡ್ಡಿಲ್ವಾ ಅಂತ ಎದ್ದಿ ಟೇಬಲ್ಗೊಂದು ಹೊಡಿತಾನೆ. ಬಾರಲ್ಲಿ ಕುತ್ಕೊಂಡಿರೋ ಎಲ್ರು ಹಂಗೆ ಎದ್ದಿ ಕಿರ್ಸ್ತಾರೆ, ನಮ್ಮ ರಂಗನ್ಗೆ ಯಾರೋ ಹೊಡ್ಯಕ್ಕೆ ಬಂದ್ಬಿಟ್ರ ಅಂತ. ಏನಿಲ್ಲ ಕುತ್ಕೊಳ್ರ ಅಂತ ನಮ್ಮ ರಂಗ ಹೇಳ್ತಾನೆ. ಅವರೆಲ್ಲ ಸ್ವಲ್ಪ ಸೈಲೆಂಟ್ ಆಗ್ತಾರೆ, ಕಾಮ್ ಆಗ್ತಾರೆ. ಇವಾಗ ನಮ್ಮ ಹುಡುಗರಿಗೆ ಒಂದು ಕಬಾಬು ಒಂದು ಕೊಟ್ರು ಅಂತ ಹೇಳ್ಬಿಟ್ಟು ನಮ್ಮ ರಂಗ ಅಲ್ಲಿಂದ ಹೋಗ್ತಾನೆ. ನಮ್ಮ ಹುಡುಗರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಮಗ ನೋಡ್ದೇನೋ ಸೈಕ್ ಆಗ್ಬಿಟ್ಟೆ ನಾನಂತೂ, ಎಷ್ಟು ಜನ ಅವರ ಗೊತ್ತಾ, ಜನರಲ್ಲಿ ಒಬ್ಬನ ಫ್ರೆಂಡ್ ಮಾಡ್ಕೊಂಡ್ರೆ ಸಾಕು ನನ್ನ ಮಕ್ಳನ್ನ ಎತ್ಬಿಡ್ಬೋದು ಅಂತ ಅವ್ರು ಹಂಗೆ ಮಾತಾಡ್ಕೊಂಡು ಹೋಗ್ತಿರ್ತಾರೆ ರೋಡಲ್ಲಿ. ಅದೇ ಟೈಮಲ್ಲಿ ಕುಟ್ಟಿ ಅವನು ಆಪೋಸಿಟಲ್ಲಿ ಕಾರಲ್ಲಿ ಬರ್ತಾನೆ, ಓಮ್ನಿ ಕಾರಲ್ಲಿ. ಎಲ್ಗೋ ಹೋಗ್ತಿದ್ದೀರಾ ಅಂತ ಕೇಳುವಾಗ ಇಲ್ಲ ಹಾಸ್ಟ್ಲಿಗೆ ಹೋಗ್ತಾ ಇದೀವಿ ಅಂತ ಇವ್ರು ಹೇಳ್ತಾರೆ.
ಸರಿ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂತ ಅವ್ನು ಕೇಳ್ತಾನೆ. ಇಲ್ಲ ಇಲ್ಲ ಬಿಡ ನಾನು ನಡ್ಕೊಂಡು ಹೋಗ್ತೀವಿ ಅಂತ ಇವರು ಹೇಳ್ತಾರೆ. ನೀವೇ ಬರ್ತೀರಾ ಇಲ್ಲ ಲಾಸ್ಟ್ ಟೈಮ್ ಹೊಡೆದು ಹೇಳ್ಕೊಂಡೋದ್ವಲ್ಲ ಆ ಥರ ಹೇಳ್ಕೊಂಡು ಹೋಗ್ಬೇಕಂತ ಅವ್ನು ಕೇಳುವಾಗ ಸರಿ ಯಾಕೆ ಪ್ರಾಬ್ಲಮ್ ಅಂತ ಕಾರಲ್ಲಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಈ ಶಾಂತನು ಸಾಂಗ್ ಚೆನ್ನಾಗೈತಲ್ಲ ಇನ್ನೂ ಸ್ವಲ್ಪ ವಾಲ್ಯೂಮ್ ಕೊಡಿ ಅಂತ ಒಂಥರ ಸರ್ಕಾಸ್ಟಿಕ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಂಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಇವರು ಬಾರ್ಗೆ ಹೋಗ್ತಾರೆ. ಅಲ್ಲಿ ರಂಗನೂ ಇರ್ತಾನೆ. ಸೊ ಹಂಗೆ ರಂಗನ ಹತ್ರ ಕೂತ್ಕೊಂಡು ಮಾತಾಡ್ತಿರ್ತಾರೆ. ರಂಗನ್ಗೆ ಒಬ್ಬ ರೈಟ್ ಹ್ಯಾಂಡ್ ಇರ್ತಾನೆ ಅಂಬನ್ ಅಂತ. ಅವ್ನ ಕರೆದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಇವಾಗ ಅಲ್ಲಿ ಗ್ಯಾಂಗ್ ಇರುತ್ತಲ್ಲ ಇವ್ರಿಗಂತ ಒಂದು ಗ್ಯಾಂಗ್ ಇರುತ್ತಲ್ಲ ಅವ್ರನ್ನೆಲ್ಲ ಕರೆದು ಮೀಟ್ ಮಾಡಿಸ್ತಾನೆ. ಹಂಗೆ ಅಲ್ಲಿ ಸಾಂಗೆಲ್ಲ ಹಾಕ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಹುಡುಗರೆಲ್ಲ ಸೇರಿಕೊಂಡು. ಇವಾಗ ರಂಗ ಹೇಳ್ತಾನೆ ಅಂಬನ್ ಹತ್ರ, ಇವ್ರನ್ನ ನೋಡು ಹಂಗೆ ನಾನು ಕಾಲೇಜಲ್ಲಿ ಇದ್ದಾಗ ಹೆಂಗಿರ್ತೋ ಅದೇ ಥರ ಅವರೇ ಈ ಹುಡುಗರು, ನನ್ನ ನೋಡ್ತಿರಂಗೆ ಐತೈತೆ ಇವ್ರನ್ನ ನೋಡಿದ್ರೆ ಈ ಹುಡುಗರನ್ನ ನೋಡಿದ್ರೆ ಆ ಥರ ಎಲ್ಲ ನಮ್ಮ ರಂಗ ಹೇಳ್ತಿದ್ದಾನೆ. ಹೀಗೆ ಡೈಲಿ ಬಾರ್ಗೆ ಹೋಗಿ ಎಣ್ಣೆ ಹೊಡ್ಕೊಂಡು ಮಾತಾಡ್ಸ್ಕೊಂಡು ಹಂಗೆ ಹೋಗ್ತಾ ಹೋಗ್ತಾ ಅವ್ರ ಕಾರನೇ ಕಳಿಸ್ಬಿಡ್ತಾರೆ ಹಾಸ್ಟ್ಲ್ ಹತ್ರ ಇವ್ರನ್ನ ಕರ್ಕೊಂಬರೋಕ್ಕೆ ಬಾರ್ಗೆ. ಇವರು ಕಾಲೇಜೆಲ್ಲ ಮುಗಿಸ್ಕೊಂಡು ಹಂಗೆ ಕಾರಲ್ಲಿ ಹತ್ಕೊಂಡು ಬಾರ್ಗೆ ಹೋಗ್ಬಿಟ್ಟು ಪಾರ್ಟಿ ಗೀಟಿ ಮಾಡಿಬಿಟ್ಟು ನೈಟು ಹಾಸ್ಟ್ಲಿಗೆ ಬರ್ತಾರೆ. ಆಗ ಒಂದಿನ ಎಣ್ಣೆ ಹೊಡಿತಿರುವಾಗ ಕೂತ್ಕೊಂಡು ಬಿ ಕೇಳ್ತಾನೆ, ನಿಮ್ಮ ಹತ್ರ ಗಣ್ಣು ಏನಿಲ್ವಾ ಅಂತ ಕೇಳ್ತಾನೆ. ರಂಗ ಹೇಳ್ತಾನೆ, ಎಲ್ಲೋ ಅಂಬನ್ ತೋರ್ಸೋ ಗನ್ನು ಅಂತ ಹೇಳ್ತಾನೆ. ಆ ಟೈಮಲ್ಲಿ ಅಂಬನ್ ಹೇಳ್ತಾನೆ, ಇವತ್ತು ಗನ್ ತಂದಿಲ್ಲಣ್ಣ ಅಂತ ಹೇಳುವಾಗ ಯಾಕೋ ಈ ಥರ ಡಿಸಪಾಯಿಂಟ್ ಮಾಡ್ತಿದ್ಯಾ ಅಂತ ಟೆನ್ಷನ್ ಆಯ್ತಾನೆ. ಆಮೇಲೆ ಬಿ ಕೇಳ್ತಾನೆ, ಅಣ್ಣ ಇಷ್ಟೊಂದು ದೊಡ್ಡ ಗ್ಯಾಂಗ್ಸ್ಟರ್ ಆಗಿ ಅವರಲ್ಲ, ಅವ್ರಿಗೆ ಒಂದು ಬ್ಯಾಕ್ ಸ್ಟೋರಿ ಇರುತ್ತಲ್ಲ ಆ ಬ್ಯಾಕ್ ಸ್ಟೋರಿ ಹೇಳ್ತೀರಾ ಅಂತ ಕೇಳುವಾಗ ನಮ್ಮ ರಂಗ ನೋಡ್ತಾನೆ. ನೋಡ್ಬಿಟ್ಟು ಅಂಬನ್ ಹತ್ರ ಜ್ಯೂಸ್ ಅಂದ್ಬಿಟ್ಟು ಹೋಯ್ತಾನೆ. ಓ ಆ ಸ್ಟೋರಿನ ಅಂತ ಅಂಬನ್ ಸ್ಟಾರ್ಟ್ ಮಾಡ್ತಾನೆ. ರಂಗ ಸ್ಕೂಲ್ ಓದ್ತಿರುವಾಗ ಒಂದು ಜ್ಯೂಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತೆ. ಅವನು ಕಾಲೇಜ್ಗೆ ಸೇರ್ಕೊಳ್ಳೋಕ್ಕೆ ಆ ದುಡ್ಡನ್ನ ಸೇವ್ ಮಾಡ್ಕೊತಿದ್ನಂತೆ ಕಾಲೇಜ್ ಸೇರ್ಕೊಳ್ಳೋಕ್ಕೆ. ಸೊ ಆ ಜ್ಯೂಸ್ ಓನರ್ ಏನು ಮಾಡೋಣಂದರೆ, ಆ ಜ್ಯೂಸ್ ಓನರ್ ಬೇರೆ ಯಾರೋ ಅಲ್ಲ ನಮ್ಮ ರಂಗ ಅವ್ರ ರಿಲೇಟಿವೇ. ಸೊ ಅವ್ನು ದುಡ್ಡೆಲ್ಲ ಎತ್ಕೊಂಡು ಒಂದು ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡೋವನೆ. ಅದು ನೋಡಿದ್ರೆ ಆ ಶೇರ್ಸ್ ನೋಡಿದ್ರೆ ಫುಲ್ ಕ್ರ್ಯಾಶ್ ಆಗ್ಬಿಟ್ಟೈತೆ. ಅವ್ನು ಹಂಗೆ ಕೆಲಸ ಮಾಡ್ತಿರುವಾಗ ಒಂದಿನ ಆ ಕ್ರ್ಯಾಶ್ ಆಗಿತ್ತಲ್ಲ ಶೇರ್ಸು ಅದು ಹಂಗೆ 40 ಟೈಮ್ಸು ಆ ಪಿಕಪ್ ಆಗಿ 40 ಟೈಮ್ಸ್ ಜಾಸ್ತಿ ಐತಂತೆ. ಅಷ್ಟೊಂದು ಲಾಭ ಬಂತಂತೆ ಆ ಶೇರ್ ಮಾರ್ಕೆಟಲ್ಲಿ. ಇದನ್ನೆಲ್ಲ ಕೇಳಿಸ್ಕೊಂಡು ಎಲ್ಲ ಒಂಥರ ಎಕ್ಸೈಟ್ಮೆಂಟ್ ಆಯ್ತವ್ರೆ. ಆಮೇಲೆ ಆ ಜ್ಯೂಸ್ ಅಂಗಡಿಯಲ್ಲೇ ನಮ್ಮ ರಂಗ ಕೆಲಸ ಮಾಡ್ತಿದ್ನಂತೆ. ಅವ್ನ ದುಡ್ಡೆಲ್ಲ ಎತ್ಕೊಂಡು ಈ ಲ್ಯಾಂಡ್ಗೆಲ್ಲ ಇನ್ವೆಸ್ಟ್ ಮಾಡೋದು, ಲ್ಯಾಂಡೆಲ್ಲ ತಗೊಳ್ಳೋದು ಬೆಂಗಳೂರಲ್ಲಿ ಯಾವುದಾದ್ರೂ ಲ್ಯಾಂಡೆಲ್ಲ ತಗೋತಿದ್ದಂತೆ ಆ ಓನರು ನಮ್ಮ ರಂಗನ ಹೆಸರಲ್ಲಿ. ಈ ಸ್ಟೋರಿನೆಲ್ಲ ನಮ್ಮ ಹುಡುಗರಿಗೆ ಹೇಳ್ತಾರೆ. ಏನಿದು ಗ್ಯಾಂಗ್ಸ್ಟರ್ ಸ್ಟೋರಿ ಥರನೇ ಇಲ್ವಲ್ಲ ಅಂತ ಒಂಥರ ಡಿಸಪಾಯಿಂಟ್ ಆಗ್ತಾರೆ ನಮ್ಮ ಹುಡುಗರು. ಹಾಸ್ಟ್ಲ್ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ತಾನೆ ಅಂಬನು, ಬಿಡ್ತಾನೆ ಅವ್ರನ್ನ 3 ಜನನ. ಏನಣ್ಣ ಸ್ಟೋರಿನ ಇದು ಅಂತ ಕೇಳ್ತಾರೆ. ಯಾಕೋ ಬೋರ್ ಆಗ್ತಾ ಇದೆಯಾ ಅಂತ ಅವ್ನು ಅಂಬನ್ ಕೇಳ್ತಾನೆ. ಹೌದು, ಆ್ಯಕ್ಷನ್ ಪ್ಯಾಕ್ ಆಗಿರೋ ಸ್ಟೋರಿ ಬೇಕಾ ನಿನಗೆ ಅಂತ ಅವ್ನು ಕೇಳ್ತಾನೆ. ಹೌದಾ ಹೇಳಿ ಹಂಗಂದ್ರೆ ಅಂತ ಅವ್ರು ಕೇಳ್ತಾರೆ. ಇದೇ ಥರ ಮಾಮೂಲಿ ನಮ್ಮ ರಂಗ ಜ್ಯೂಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ 2 ಗ್ಯಾಂಗ್ ಇರುತ್ತೆ. ಆ 2 ಗ್ಯಾಂಗು ಅಲ್ಲಿ ಜಗಳ ಮಾಡೋಕ್ಕೆ ರೆಡಿ ಆಗ್ತಿರ್ತಾರೆ, ಟೂಲ್ಸ್ ಗೀಲ್ಸ್ ಎಲ್ಲ ಇಟ್ಕೊಂಡು. ಎಲ್ಲಿ ಆ ಜ್ಯೂಸ್ ಅಂಗಡಿ ಸರೌಂಡಿಂಗಲ್ಲಿ ಅಲ್ಲಿ ಟೇಬಲೆಲ್ಲ ಹಾಕಿರ್ತಾರೆ ಜ್ಯೂಸ್ ಕುಡಿಯೋಕ್ಕೆ ಕೂತ್ಕೊಂಡು. ಅಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಅಲ್ಲಿ ಜಗಳ ಮಾಡೋಕ್ಕೆ ಕೂತ್ಕೊಂಡಿರ್ತಾರೆ, ತಯಾರಾಗಿರ್ತಾರೆ. ಆಗ ನಮ್ಮ ರಂಗ ಬಂದ್ಬಿಟ್ಟು, ಇಲ್ಲೆಲ್ಲ ಜಗಳ ಮಾಡಬೇಡಿ, ಆಚೆ ಜಗಳ ಏನಿದ್ರು ಆಚೆ ಮಡಿಕೊಳ್ಳಿ, ನಮ್ಮ ಪ್ರಾಪರ್ಟಿಗೆ ಜಗಳ ಮಾಡಬೇಡಿ ಅಂತ ಹೇಳಿರ್ತಾನೆ. ಆಗ ಏನೋ ನಮಗೆ ಆ ಟೈಮಲ್ಲಿ ರಂಗ ಅವನ ಹೊಡೆದು ಕಳಿಸಿರ್ತಾನೆ. ಅಲ್ಲಿ ರೆಡ್ಡಿ ಅಂತ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಇರ್ತಾನೆ. ರಂಗನ್ ಟ್ಯಾಲೆಂಟನ್ನು ನೋಡಿ ರೆಡ್ಡಿ ಅವನ ಜೊತೆಗೆ ಹಾಕತಾನೆ ರಂಗನ್ನ. ಅವನ ಥರ ಒಂದು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಥರ. ಸೊ ಅವ್ನು ಕೆಲಸ ಕೊಡ್ತಾ ರಂಗ ಕೆಲಸ ಮಾಡ್ತಾನೆ. ಹೋಗಿ ಹೊಡಿಯೋದು, ಹೋಗಿ ಮರ್ಡ್ರ್ ಹೊಡೆಯೋದು, ಆ ಥರ ಈ ಥರ ಎಲ್ಲ ಕೆಲಸ ಎಲ್ಲ ಮಾಡ್ತಿರ್ತಾನೆ. ಒಂದಿನ 40 ಜನ ಇದ್ರಂತೆ ಅವ್ನ ಮುಂದೆ, ರಂಗನ ಮುಂದೆ 40 ಜನನ ಒಬ್ಬನೇ ಸೇರ್ಕೊಂಡು ಹೊಡೋದಂತೆ. ಈ ಥರ ಎಲ್ಲ ಸ್ಟೋರಿ ಎಲ್ಲ ಹೇಳ್ತಿರ್ತಾನೆ ಇಲ್ಲಿ. ಆಮೇಲೆ ಈ ಥರ ಕೆಲಸ ಮಾಡ್ತಾ ರಂಗನ್ಗೂ ಅವ್ನು ಸಪ್ರೇಟಾಗಿ ಬೆಳಿಬೇಕಂತ ಆಸೆ ಇತ್ತು. ಸೊ ರೆಡ್ಡಿನ ಬಿಟ್ಬಿಟ್ಟು ಬಂದು ಅವನ ಹತ್ರ ದುಡ್ಡು ಇತ್ತಲ್ಲ ಹೆಂಗೋ ಶೇರ್ ಮಾರ್ಕೆಟಿಂದ ಬಂದಿರೋ ದುಡ್ಡು, ಆ ದುಡ್ಡೆಲ್ಲ ಮಡಿಕೊಂಡು ಇವಾಗ ಗ್ಯಾಂಗ್ಸ್ಟರ್ ಆಗಿದ್ದಾನೆ ಅವನು ಸಪ್ರೇಟಾಗಿ. ಈ ಮ್ಯಾಟ್ರೆಲ್ಲ ಗೊತ್ತಾಗಿ ರಂಗ ಅವರಮ್ಮ ಬಂದು ಮಾತಾಡ್ತಾರೆ ರಂಗನ ಹತ್ರ. ಈ ಥರ ಎಲ್ಲ ಮಾಡ್ತಿದ್ಯಾ, ಇನ್ನು ಮುಂದೆ ನಿನ್ನ ಜೊತೆ ನಾನು ಮಾತಾಡ್ಬೇಕಂದ್ರೆ ಇದನ್ನೆಲ್ಲ ಬಿಡ್ಬೇಕು ನೀನು, ಈ ಫೈಟಿಂಗ್ ಎಲ್ಲ ಬಿಡಬೇಕಂತ ಅವ್ರಮ್ಮ ಕೇಳ್ತಾರೆ. ಅವನು ಇದೆಲ್ಲ ಆಗಲ್ಲ ಅನ್ನೋ ಥರ ಸೈನ್ ತೋರಿಸ್ತಾನೆ. ಸೊ ಅವರು ಹಂಗೆ ಹೋಗ್ಬಿಡ್ತಾರೆ. ಅವತ್ತಿಂದ ರಂಗ ಒಬ್ರು ಹೊಡೆದಿಲ್ವಂತೆ, ಬರೀ ಅವ್ನ ಜೊತೆಲಿರೋರು ಮಾತ್ರ ಹೊಡಿತಾರಂತೆ. ರಂಗ ಸೈಲೆಂಟಾಗಿ ನಿಂತ್ಕೊತಾನಂತೆ. ಆಮೇಲೆ ಒಂದಿನ ಹುಡುಗರೆಲ್ಲ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆ ಟೈಮಲ್ಲಿ ರಂಗ ಫೋನ್ ಮಾಡಿ, ಯಲಹಂಕದಲ್ಲಿ ಒಂದು ಫೈಟ್ ಇದೆ ಬರ್ತೀರಾ ಅಂತ ಅವ್ನು ಕೇಳ್ತಾನೆ. ಸೊ ಇವರು ಬರ್ತೀನಿ ಅಂತ ಒಪ್ಕೋತಾರೆ. ಸೊ ಈ ಹುಡುಗರು ಅಂಬಣ್ಣೆಲ್ಲ ಈ ರಂಗ ಅವ್ರ ಮನೆ ಹತ್ರ ನಿಂತ್ಕೊಂಡಿರ್ತಾರೆ. ಅವ್ರ ಮನೆ ನೋಡಿದ್ರೆ ಅಷ್ಟೊಂದು ದೊಡ್ಡದಾಗೈತೆ, ಅಷ್ಟೊಂದು ರಿಚ್ ಆಗೈತೆ. ಈ ಹುಡುಗರು ಕೇಳ್ತಾರೆ, ಅದೇ ಎಲ್ಲ ಲಾಸ್ ಆಗೈತೆ, ಯಾವುದೋ ಲ್ಯಾಂಡಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ, ಲಾಸ್ ಆಗೋಯ್ತು ಅಂತ ಹೇಳಿದ್ರಲ್ಲ, ಈ ಮನೆ ಮಾತ್ರ ಹೆಂಗೆ ಸಿಕ್ತು ಇವ್ರಿಗೆ ಅಂತ ಕೇಳುವಾಗ ಅಂಬಣ್ಣ ಹೇಳ್ತಾನೆ, ಇದೋ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿ ಲ್ಯಾಂಡ್ ತಗೊಂಡಿದ್ದೀವಿ ಅಂತ ಹೇಳಿದ್ನಲ್ಲ, ಆ ಲ್ಯಾಂಡ್ ಮೇಲೇ ಈ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಟ್ಸಿರೋದಂತ ಹೇಳುವಾಗ ಇವರೆಲ್ಲ ಫುಲ್ ಶಾಕ್ ಆಗ್ತಾರೆ. ನೆಕ್ಸ್ಟು ಫೈಟ್ ಇದೆ ಅಂತ ಹೇಳಿದ್ರಲ್ಲ, ಆ ಫೈಟ್ಗೆ ಹೋಗ್ತಾರೆ. ಎಲ್ಲರೂ ಹಂಗೆ ಗುಂಪಾಗಿ ಹೋಗಿ ನಮ್ಮ ರಂಗ ಮಾತ್ರ ಹೊಡೆಯಲ್ಲ, ಎಲ್ಲರೂ ಪಕ್ಕದ ಸುತ್ತಮುತ್ತ ಇರೋರು ಎಲ್ಲರೂ ಹೊಡಿತಾ ಇರ್ತಾರೆ. ನಮ್ಮ ರಂಗ ಅಲ್ಲೋಡಿ, ಮಕ್ಕು ಕೊಡಿ, ಬಾಯಿ ಕೊಡಿ ಅಂತ ಆ ಥರ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇರ್ತಾನೆ ನಮ್ಮ ರಂಗ. ಹೊಡೆಯಲ್ಲ ಆದರೆ ಅವನು.
ಈ ಹುಡುಗರು ನಿಂತ್ಕೊಂಡು ಏನೋ 3 ಜನನ ಹೊಡೆಯೋಕ್ಕೆ ಇಷ್ಟು ಜನ ಬಂದವ್ರೆ ಅಂತ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹಂಗೆ ಫೈಟ್ ಎಲ್ಲ ಆದಮೇಲೆ ಈ ಹುಡುಗರೆಲ್ಲ ಕೇಳ್ತಾರೆ ಅಮ್ಮನ ಹತ್ರ ಯಾಕೆ ರಂಗನ ಹೊಡೆಯಲ್ಲ ಅಂತ ಕೇಳುವಾಗ ಆ ಅಮ್ಮನ ಸ್ಟೋರಿ ಎಲ್ಲ ಹೇಳ್ತಾನೆ. ಎಲ್ಲ ಆದಮೇಲೆ ರಂಗ ಹಾಸ್ಟ್ಲಿಗೆ ಬಿಡೋಕೆ ಹೋಗಿರ್ತಾನೆ ಈ ಹುಡುಗರನ್ನ. ಸೊ ಅಲ್ಲಿರೋ ಹಾಸ್ಟ್ಲ್ ಹುಡುಗರೆಲ್ಲ ಕೇಳ್ತಾವ್ರೆ ಏನೋ ಫ್ಯಾಮಿಲಿ ಆಯ್ತಾ ನಾನು ಬೆಂಗಳೂರಲ್ಲಿ ನಿಮಗೆ ಯಾರೋ ಇದ್ದಂತ ಕೇಳುವಾಗ ಅವ್ರು ನಮ್ಮ ಅಣ್ಣನೇ ಕಣ ಅಂತ ಹೇಳ್ಬಿಟ್ಟು ಅವನು ಕ್ಯಾಶುಯಲಾಗಿ ಹೋಯ್ತಾವನೆ ಬಿ. ಆ ಟೈಮಲ್ಲಿ ರಂಗ ಒಂಥರ ಎಮೋಷನ್ ಆಗಿ ನೋಡ್ತಾನೆ ಬಿನ. ಆಮೇಲೆ ರಂಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಹಾಕಿರ್ತಾನೆ. ಆ ರೀಲ್ಸ್ನೆಲ್ಲ ನೋಡ್ಕೊಂಡು ನಗಾಡ್ತಿರ್ತಾರೆ ಹುಡುಗರು ನೋಡ್ಕೊಂಡು. ರಂಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತಾನೆ, ಆದರೂ ಯಾರು ಲೈಕೇ ಮಾಡಲ್ಲ ಆ ರೀಲ್ಸ್ಗಳನ್ನ. ಆಮೇಲೆ ಅಂಬಾನ ಅವತ್ತು ಗನ್ನು ಮಿಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಆ ಗನ್ನೆಲ್ಲ ತಗೊಂಡೋಗಿ ಟೆಸ್ಟ್ ಮಾಡಿ ನೋಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಸ್ಟೋರಿನ ಹೇಳ್ತಾನೆ ಅಂಬಾನ್ ಅವ್ರಿಗೆ. ಜ್ಯೂಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಆ ಓನರ್ ಸ್ವಂತ ಅಣ್ಣ ಥರ ಅಂತೆ ಅವನಿಗೆ, ಅವ್ರ ರಿಲೇಟಿವ್ಸ್ ಅಂತೆ. ಸೊ ಈ ಸ್ಟಾಕ್ ಮಾರ್ಕೆಟು ಇವನಿಗೆ ದುಡ್ಡು ಜಾಸ್ತಿ ಬಂದಿರುತ್ತಲ್ಲ, ಅದನ್ನ ಹೆಂಗಾರ ಕಿತ್ಕೊಳ್ಳೋಣ ಅಂತ ಅವ್ನು ಟ್ರೈ ಮಾಡಿರ್ತಾನೆ ಅವ್ರ ಅಣ್ಣ. ಆದರೆ ಇವ್ನು ಬಿಟ್ಟಿರಲ್ಲ ರಂಗ. ಅದನ್ನ ಹೆಂಗಾರ ಕಿತ್ಕೋಬೇಕು, ಇವನ್ನ ಸಾಯಿಸ್ಬೇಕು ಅಂತ ರೌಡಿಗಳನ್ನೆಲ್ಲ ಕಳಿಸಿರ್ತಾನೆ ಇವನ್ನ ಸಾಯಿಸೋಕ್ಕೆ. ಆದರೆ ಆ ರೌಡಿಗಳನ್ನ ಇವನ್ ಕಡೆ ಹಾಕೊಂಡಿರ್ತಾನೆ ದುಡ್ಡು ಕೊಟ್ಬಿಟ್ಟು. ಒಂದಿನ ಏನಪ್ಪ ಇವ್ನು ಇಷ್ಟೊಂದು ಮಾಡ್ತಿದ್ದಾನಲ್ಲ ಅಂತ ರಂಗ ಅವ್ರ ಮನೆಗೆ ಕರೆದಿರ್ತಾನೆ. ಅವನು ಮನೆಗೆ ಬರ್ತಾನೆ, ಏನೋ ಚೇಂಜ್ ಮಾಡ್ಕೊಂಡು ಅಮ್ಮಣ್ಣ ಅಂತ ಕೇಳುವಾಗ ನೋಡಿದ್ರೆ ಅವನ ಹತ್ರ ಒಂದು ವೆಪನ್ ಇರುತ್ತೆ. ಆ ವೆಪನ್ನ ಎತ್ಕೊಂಡು ಅಲ್ಲೇ ಚುಚ್ಚಿ ಸಾಯಿಸ್ತಾನೆ ಅವ್ರ ಅಣ್ಣನ. ಅಲ್ಲೇ ಚುಚ್ಚಿ ಸಾಯಿಸ್ಬಿಟ್ಟು ಆ ಮನೇಲಿ ಕಿಚನ್ ಇರುತ್ತಲ್ಲ, ಆ ಕಿಚನಲ್ಲಿ ಅಲ್ಲೇ ಊತಾಕ್ತಾನೆ ಅವನ್ನ. ಆ ಬ್ಲಡ್ ಸ್ಟೈನ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ತಗೊಂಡು ಗೋಡೆಗೆ ಪೇಂಟ್ ಥರ ಹಾಕಿರ್ತಾನೆ. ಈ ಸ್ಟೋರಿನೆಲ್ಲ ಈ ಹುಡುಗರಿಗೆ ಇವ್ರನ್ನ ಹೇಳ್ತಿದ್ದಾನೆ. ಆ ಟೈಮಲ್ಲಿ ರಂಗ ಬಂದು ಬಾರ್ಗೋ ಕುಡಿಯೋಣ ಅಂತ ಬಾರ್ಗೋಗಿ ಕುಡಿದ್ಬಿಟ್ಟು ಹಾಸ್ಟ್ಲಿಗೆ ಹೋಗಿರ್ತಾರೆ. ಇವರೆಲ್ಲ ಫುಲ್ಲು ಟೈಟ್ ಆಗ್ಬಿಟ್ಟು ಮಲ್ಕೊಂಡಿರ್ತಾರೆ. ಹಾಸ್ಟೆಲ್ಲಿ ಒಂದು 12 ಗಂಟೆ ಹಂಗೆ ಹೋಗಿ ಬಾಗ್ಲು ತಟ್ಟುವಾಗ ಆ ವಾರ್ಡನು ಏನೋ ಇಷ್ಟೊತ್ತಲ್ಲ ಬರ್ತಿದ್ದೀರಾ, ಅಲ್ಲೋವಿರಲ್ಲ ಅಂತ ನೋಡ್ಕೊಳ್ಳಿ ಅಂತ ಅವ್ನು ಒಂಥರ ರ್ಯಾಶ್ ಆಗಿ ಮಾತಾಡುವಾಗ ಅಂಬನವನಲ್ಲ ಆ ವಾರ್ಡನ ಅಲ್ಲೇ ಹೊಡೆದಾಕ್ಬಿಡ್ತಾನೆ. ನಮ್ಮ ಹುಡುಗರು ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ಹೊಸ ಬಿಡ್ಡಲ್ಲಿ ಮಲ್ಕೊಂಡವ್ರೆ. ಆ ಟೈಮಲ್ಲಿ ಫೋನ್ ಬರುತ್ತೆ ರಂಗನ ಕಡೆಯಿಂದ. ಫೋನ್ ಮಾಡಿಬಿಟ್ಟು ಏನೋ ಮಗ ಮನೆ ಚೆನ್ನಾಗೈತಾನ ಅಂತ ನೋಡಿದ್ರೆ ಒಂದು ಹೊಸ ಮನೆಯೇ ಕೊಡಿಸ್ಬಿಟ್ಟವನೇ ಈ ಹುಡುಗರಿಗೆ. ಹೋಗಿ ಫ್ರಿಜ್ ಓಪನ್ ಮಾಡಿ ಅಂತ ಹೇಳ್ತಾನೆ. ಫ್ರಿಜ್ ಓಪನ್ ಮಾಡಿದ್ರೆ ಫ್ರಿಜ್ ಫುಲ್ಲು ಬಿಯರು. ಅಲ್ಲೊಂದು ಕಬೋರ್ಡ್ ಇರುತ್ತೆ, ಅದನ್ನ ಹೋಗಿ ಓಪನ್ ಮಾಡಿ ಅಂತ ಕೇಳುವಾಗ ನೋಡಿದ್ರೆ ಫುಲ್ ಸಿಗರೇಟು, ಕಬೋರ್ಡ್ ಫುಲ್ ಸಿಗರೇಟು. ಆಚೆ ಹೋಗಿ ನೋಡಿ ಅಂತ ಹೇಳುವಾಗ ಆಚೆ ಹೋಗಿ ನೋಡಿದ್ರೆ ಒಂದು ಬುಲೆಟ್ ಬೈಕ್ ಇವ್ರಿಗೋಸ್ಕರನೇ ಇದೆ. ನಮ್ಮ ಹುಡುಗರು ಫುಲ್ ಖುಷಿ ಆಗ್ಬಿಟ್ಟು ಆ ಬೈಕ್ನ ಕಾಲೇಜಿಗೆ ಎತ್ಕೊಂಡು ಹೋಗ್ತಾರೆ. ಹಂಗೆ ಒಂಥರ ಸೂಪರಾಗಿ ಎತ್ಕೊಂಡು ಹೋಗುವಾಗ ಅಲ್ಲಿ ಸೀನಿಯರ್ಸ್ ಎಲ್ಲ ಇರ್ತಾರ, ಕುಟ್ಟಿ ಅಂಡ್ ಟೀಮು. ಅವನು ಏನೋ ಬೈಕು ಹೊಸದೇನೋ ಕೊಡಿಲ್ ಒಂದು ರೌಂಡ್ ಅಂತ ಒಂದು ರೌಂಡ್ನ ಎತ್ಕೊಂಡು ಹೋಗ್ತಾನೆ. ಆಚೆ ಎತ್ಕೊಂಡು ಹೋದವನು ಬಂದೇ ಇರಲ್ಲ. ಏನಾಯ್ತಂತ ಇವರು 3 ಜನ ಆಚೆ ಹೋಗಿ ನೋಡಿದ್ರೆ ಬೈಕ್ ಮೇಲೆ ಕೂತ್ಕೊಂಡಿರ್ತಾನೆ, ಬುಲೆಟ್ ಬೈಕ್ ಮೇಲೆ. ನೋಡೋ ಮಗ, ನಮ್ಮ ಸೀನಿಯರ್ಸ್ ಎಲ್ಲ ಇದ್ದಾರೆ, ನೀವು ಬೇರೆ ಜೂನಿಯರ್ಸು, ಬೈಕೆಲ್ಲ ತಂದರೆ ನಮ್ಗೆ ಇಷ್ಟ ಆಗಲ್ಲ, ಬೈಕ್ ಆಚೆನೇ ಇರಬೇಕು, ಒಳಗಡೆ ಎಲ್ಲ ಬರಬಾರ್ದು ಅಂತ ಅವನು ಒಂಥರ ಎದುರಿಸ್ಬಿಟ್ಟು ಹೋಯ್ತಾನೆ. ರಂಗನ ಹತ್ರ ಜಾಯ್ನ್ ಆಗಿರೋದು ಯಾಕೆ ಇವ್ರನ್ನ ಹೊಡೆಯಕ್ತಾನೆ. ಸೊ ಒಳ್ಳೆ ಟೈಮ್ ಬರಲಿ ಕಾಯನ, ಆ ಟೈಮಲ್ಲಿ ಹೇಳಿ ರಂಗನ ಹತ್ರ ಹೇಳಿ ಇವ್ನ ಒಂದು ಗತಿ ಮಾಡೋಣ ಅಂತ ಇವ್ರು ವೆಯ್ಟ್ ಮಾಡ್ತಿರ್ತಾರೆ. ಅದೇ ನೈಟು ಬಾರಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಿರುವಾಗ ಬಿ ಎದ್ದು ಸಿಗರೇಟ್ ಹಚ್ಕೊಳ್ಳೋಕೆ ಹೋಯ್ತಿರ್ತಾನೆ. ಆ ಟೈಮಲ್ಲಿ ಗೊತ್ತಿಲ್ಲದೆ ಒಬ್ಬನಿಗೆ ಟಚ್ ಮಾಡಿಬಿಡ್ತಾನೆ. ಅವ್ನು ನೋಡಿದ್ರೆ ಕನ್ನಡದಲ್ಲಿ ಬೈತಾ ಇರ್ತಾನೆ, ಕಣ್ಸಲ್ವೇನ ಲೋಪಲ್ ನನ್ನ ಮಗನೇ ಅಂತ ಬೈತಾ ಇರುವಾಗಲೇ ಒಂದು ಬಿಯರ್ ಬಾಟ್ಲು ತಗೊಂಡು ಒಂದು ತಲೆಗೆ ಹೊಡಿತಾನೆ. ಬೈತಾ ಇದ್ದಾನಲ್ಲ ಅವ್ನಿಗೆ, ಯಾರಿಗೆ ಬೈತಾ ಇದೆ, ನಮ್ಮ ಹುಡುಗ ಅವನು ಅಂತ ಬೀರ್ ಬಾಟ್ಲು ಎತ್ಕೊಂಡು ಹಾಕಿ ಹೊಡೆದಾಗ ರುಬ್ಬಾಕ್ಬಿಡ್ತಾರೆ ಅವ್ನಿಗೆ. ನಮ್ಮ ಹುಡುಗರೆಲ್ಲ ಬಾತ್ರೂಮಲ್ಲಿ ನಿಂತ್ಕೊಂಡು ಇದೇ ಕಣ ಪಕ್ಕ ಟೈಮು, ಇವಾಗಲೇ ಕಣ ಹೇಳ್ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಟೇಬಲಲ್ಲಿ ಕುತ್ಕೋತಾರೆ. ಇವರು ಡೈರೆಕ್ಟಾಗಿ ಹೇಳಲ್ಲ, ಸ್ವಲ್ಪ ಇಂಡೈರೆಕ್ಟಾಗಿ ಹೇಳ್ತಾರೆ. ರಂಗನ ಮೊದಲೇ ಮೀಟ್ ಮಾಡಬೇಕಾಗಿತ್ತು ನಾವು ಅಂತ ಇವ್ರೊಳಗಡೆ ಮಾತಾಡ್ಕೋತಾರೆ. ಹಂಗೇನ ಮೀಟ್ ಮಾಡಿದಿದ್ರೆ ಅವ್ರು ನಮಗೆ ಹೊಡಿತಾನೆ ಇರಲಿಲ್ಲ ಅಂತ ಇವ್ರು ಮಾತಾಡ್ಕೊತಿರ್ತಾರೆ. ಯಾರು ಅಂತ ಕೇಳುವಾಗ ಇವರು ಹೊಡ್ಸ್ಕೊಂಡ್ರಲ್ಲ, ಇವ್ರು ಆಯ್ತಲ್ಲ ಅದನ್ನೆಲ್ಲ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ರಂಗ ಯಾರೋ ಅವನು ಬರ್ರೋ ಇವಾಗಲೇ ಹೊಡ್ಯಾನ ಅಂತ ಎಲ್ಲರೂ ಹೋಯ್ತಾ ಇರ್ತಾರೆ. ಆ ಟೈಮಲ್ಲಿ BP ಟೇಬಲಲ್ಲಿ ಕುತ್ಕೊಂಡು ಇವಾಗ ಬೇಡ, ನಾಳೆ ಕಾಲೇಜಲ್ಲಿ ಹೊಡ್ಯಾನ ಅಂತ ಹೇಳುವಾಗ ಸೂಪರ್ ಕಣ, ಸೂಪರ್ ಮಗ ಅಂತ ಇವರೆಲ್ಲ ರೆಡಿ ಆಗ್ತಾರೆ. ನಾಳೆ ಕಾಲೇಜು, ನಾಳೆ ಹೋಳಿ ಇರುತ್ತೆ, ಹೋಳಿ ಹಬ್ಬ ಆಚರಣೆ ಮಾಡ್ತಿರ್ತಾರೆ ಎಲ್ಲರೂ. ಹುಡುಗರೆಲ್ಲ ಕಾಲೇಜಿಗೆ ಹೋಗ್ತಾರೆ. ಈ ಕುಟ್ಟಿಯನ್ ಟೀಮು ಒಂದು ಜಾಗದಲ್ಲಿ ಕುತ್ಕೊಂಡು ಸುಮ್ಮನೆ ಆಟೆ ಹೊಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ರಂಗಾನ್ ಟೀಮೆಲ್ಲ ಬಂದು ಅಲ್ಲಿ ಕ್ಯಾಂಟೀನ್ ಇರುತ್ತೆ, ಅಲ್ಲಿ ಕುತ್ಕೊಂಡು ಟೀ ಕುಡಿತಾ ಇರ್ತಾರೆ. ಆ ಟೈಮಲ್ಲಿ ಇವ್ರನ್ನ ಹೆಂಗೆ ಕರೆಯೋದು, ಈ ಕುಟ್ಟಿಯನ್ ಟೀಮ್ನ ಹೆಂಗೆ ಕರೆಯೋದು ಅಂತ ನಮ್ಮ ಹುಡುಗರು ಯೋಚನೆ ಮಾಡ್ತಿರುವಾಗ ಇವ್ನು ಫೋನ್ ಮಾಡಿಬಿಟ್ಟು ಏನೋ ಕುಟ್ಟಿ ಇವಾಗ ಬಾರೋ ಅಂತ ಒಂಥರ ಬೈತಾನೆ. ಅವ್ನು ಟ್ರಿಗರ್ ಆಗೋ ಥರ ಬೈತಾನೆ. ಅವನು ಟ್ರಿಗರ್ ಆಗ್ಬಿಟ್ಟು ಆ ಗ್ಯಾಂಗ್ನ ಕರ್ಕೊಂಡು ಇವನು ಈ ಕುಟ್ಟಿ ಸ್ಲೋ ಮೋಷನಲ್ಲಿ ಬಂದು BB ಹೊಡಿತಾನೆ. ಇದನ್ನು ನೋಡ್ಬಿಟ್ಟು ರಂಗ ಹೊಡೆ ಅವನಿಗೆ ಅಂತ ಹೇಳುವಾಗ ಪಕ್ಕದಿಂದ ಈ ಅಂಬನು ಮತ್ತು 2 ಹಿಂದಿ ಹುಡುಗರು ಬಂದಿರ್ತಾರೆ. 3 ಜನ ಸೇರಿಕೊಂಡು ಅಲ್ಲಿ ಬರೋ ಸ್ಟೂಡೆಂಟ್ಸ್ಗೆಲ್ಲ ಹೊಡೆದಾಕ್ತಾರೆ ಈ ಕುಟ್ಟಿಯನ್ ಟೀಮ್ಗೆ. ಅಲ್ಲಿ ನೋಡಿದ್ರೆ ಸೂಪರಾಗಿ ಫೈಟ್ ಎಲ್ಲ ನಡೀತಾ ಇರುತ್ತೆ. ಜೊತೆಗೆ ಒಬ್ಬ ಮುದ್ಕ ಇರ್ತಾನೆ ಇವ್ರ ಟೀಮಲ್ಲಿ, ಡ್ರೈವರ್ ಇರ್ತಾನೆ ಮುದ್ಕ ರಂಗ ಟೀಮಲ್ಲಿ. ಸೊ ಅವನು ಬಂದು ಕರಾತೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರಂಗ ಯಾರಿಗೂ ಹೊಡೆಯಲ್ಲ. ಸೊ ಆ ಕುಟ್ಟಿನ ಎಳ್ಕೊಂಬಂದು ಇವ್ರ ಮುಂದೆ ಹಾಕ್ತಾನೆ. ಆ ಕುಟ್ಟಿ ನೋಡಿದ್ರೆ ವಾಮಿಟ್ ಎಲ್ಲ ಮಾಡ್ಕೊತಿರ್ತಾನೆ. ಇದೆಲ್ಲ ಆದಮೇಲೆ ನೋಡ್ರೆ ಇಲ್ಲಿ ಇವ್ರು ನಮ್ಮ ಹುಡುಗರು ಯಾವನ ಟಚ್ ಮಾಡಿದ್ರೆ ಅಷ್ಟೇ ಅಂತ ಒಂದ್ಸಲ ಮಲಯಾಳಮಲ್ಲಿ ಹೇಳ್ತಾನೆ. ಆಮೇಲೆ ಹೋಗೋಕ್ಕೆ ಮುಂಚೆ ಕನ್ನಡದಲ್ಲಿ ಒಂದ್ಸಲ ಹೇಳ್ತಾನೆ,
ನಮ್ಮ ಹುಡುಗರು ಟಚ್ ಮಾಡಿದ್ರೆ ಅಷ್ಟೇ ಅಂತ. ಆಮೇಲೆ ಹಿಂದಿಲಿ ಹೇಳಕ್ಕೆ ಬರ್ತಾನೆ, ಹಿಂದಿಲಿ ಬೇಡಾನ ಅಂತ ಹೇಳ್ಬಿಟ್ಟು ಇವ್ರು ಹೋಯ್ತಾರೆ. ಅಷ್ಟೇ ಹ್ಯಾಪಿ ಹೋಳಿ ಅಂತ ಹೇಳುವಾಗ ಇಲ್ಲಿ ಹಾಕ್ತಾರೆ ಇಂಟರ್ವೆಲ್ಲು. ಸೊ ನೆಕ್ಸ್ಟ್ ಡೇ ನಮ್ಮ ಹುಡುಗರು ಒಂಥರ ಸ್ವ್ಯಾಗ್ ಬಂದ್ಬಿಡುತ್ತೆ ಅವ್ರಿಗೆ. ಗಾಡೀಲಿ ಹಂಗೆ ಎಣ್ಣೆಗಿನ್ನೆಲ್ಲ ಹೊಡ್ಕೊಂಡು ಸಿಗರೇಟ್ ಎಲ್ಲ ಹೊಡ್ಕೊಂಡು ಹಂಗೆ ಗಾಡೀಲಿ ಹೋಗ್ತಾರೆ ಕಾಲೇಜಿಗೆ. ಹುಡುಗರು ಹಂಗೆ ನೋಡ್ತಾರೆ. ಆ ಹುಡುಗರು ಈ ಕುಟ್ಟಿ ಟೀಮೆಲ್ಲ ನೋಡ್ಬಿಟ್ಟು ಸೈಡ್ಗೆ ಹೋಗ್ಬಿಡ್ತಾರೆ ಇವ್ರನ್ನ ನೋಡ್ಬಿಟ್ಟು. ಅವತ್ತು ಎಕ್ಸಾಮ್ ಇರುತ್ತೆ, ಎಕ್ಸಾಮ್ನು ನೀಟಾಗಿ ಬರೆಯಲ್ಲ, ನಿದ್ದೆ ಮಾಡ್ತಿರ್ತಾರೆ ಅಲ್ಲೇ. ಇವ್ರು ಹಂಗೆ ಕುಡಿತಾ ಅವ್ರ ಜೊತೆನೇ ಒಂಥರ ಮಿಂಗಲ್ ಆಗ್ಬಿಡ್ತಾರೆ. ಜಾಸ್ತಿ ಮಿಂಗಲ್ ಆಗ್ಬಿಟ್ಟು ಜಾಸ್ತಿ ಕುಡಿಯೋದೇ ಮಾಡ್ಕೋತಾರೆ, ಸರಿಯಾಗಿ ನಿದ್ದೆನೂ ಮಾಡಲ್ಲ. ಆಮೇಲೆ ಒಂದಿನ ಫುಲ್ ಕೊಡ್ಬಿಟ್ಟು ಬೆಳಗ್ಗೆ ಎದ್ದು ನೋಡುವಾಗ ಅವರಿಬ್ರು ಈ ಬಿಬಿ ಮತ್ತು ಶಾಂತನ ಜೊತೆಲಿಲ್ಲ. ಶಾಂತನ ಅಂತೀನಿ, ಅಜ್ಜು. ಬಿಬಿ ಮತ್ತು ಅಜ್ಜು ಇಬ್ಬರು ಜೊತೆಲಿಲ್ಲ. ಎರಡರೂ ಕಾರಲ್ಲಿ ಮಲ್ಕೊಂಡಿರ್ತಾರೆ. ಶಾಂತನೂ ಮಲ್ಕೊಂಡಿರ್ತಾನೆ ಹಿಂದೆ. ಆ ಟೈಮಲ್ಲಿ ಬಿಬಿ ಫೋನ್ ಹೊಡಿಯುತ್ತೆ. ಫೋನ್ ಬಂದು ಅಂತ ರಂಗ ಎತ್ತಿ ಫೋನ್ ನೋಡಿದ್ರೆ ಬಿಬಿ ಅವ್ರ ಅಮ್ಮ ಕಾಲ್ ಮಾಡ್ತಿರ್ತಾರೆ. ಬಿಬಿ ಅಲ್ಲ ಅಂತ ಕೇಳುವಾಗ ಬಿಬಿ ಅಲ್ಲಿರಲ್ಲ, ಬಿಬಿ ಮತ್ತು ಅಜ್ಜು ಅಲ್ಲಿರಲ್ಲ. ಅಯ್ಯೋ ಇವಾಗ ಏನು ಮಾಡೋದಂತ ಅವನೇ ಎತ್ತಿ ಮಾತಾಡ್ತಾನೆ. ಹಾಂ ಅಮ್ಮ ಹೇಳಿ ಅಮ್ಮ, ಹೆಂಗಿದ್ದೀರಾ, ನನ್ನ ಹೆಸರು ರಂಗ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮಾತಾಡ್ತಾನೆ. ಓ ನೀನೇನ ರಂಗ, ಯಾವಾಗಲೂ ನಿನ್ನ ಬಗ್ಗೆನೇ ಹೇಳ್ತಿರ್ತಾನಪ್ಪ, ಅವ್ನು ಖುಷಿಯಾಗಿ ಅವನೇ ತಾನೆ ಬಿಬಿಯು ಅಂತ ಕೇಳುವಾಗ ಹ್ಞೂ ಖುಷಿಯಾಗಿ ಅವನೇ, ನೀನು ಖುಷಿಯಾಗಿದೆ ತಾನೆ ಅಂತ ಅವರಮ್ಮ ಕೇಳ್ತಾರೆ. ಹ್ಞೂ ಖುಷಿಯಾಗಿದ್ದೀನಮ್ಮ ಅಂತ ಇವನು ಫೋನ್ ಕಟ್ ಮಾಡ್ತಾನೆ. ಫೋನಲ್ಲಿ ಮಾತಾಡಿದ ತಕ್ಷಣ ಒಂಥರ ಇವ್ರ ಅಮ್ಮನ ಗ್ಯಾಪ್ನ ಬಂದ್ಬಿಡುತ್ತೆ ಇವನಿಗೆ. ಆಮೇಲೆ ಹಿಂದೆ ನೋಡಿ ಎಲ್ಲ ಅವ್ರು ಅಂತ ಕೇಳುವಾಗ ಕಟ್ ಮಾಡಿದ್ರೆ ಇಲ್ಲಿ ಯಾವುದೋ ಒಂದು ಫಂಕ್ಷನ್ ನಡೀತಾ ಇರುತ್ತೆ, ಮದುವೆನೇನೋ ನಡೀತಾ ಇರುತ್ತೆ. ಅಲ್ಲಿ ರೂಮಲ್ಲಿ ಮಲ್ಕೊಂಡಿರ್ತಾರೆ. ಇಬ್ಬರು ಎದ್ದು ಬರುವಾಗ ಒಂದು ಮೈಯಲ್ಲಿ ಬಟ್ಟೆ ಇಲ್ಲ, ಹಂಗೆ ಎದ್ದು ಬರ್ತಾರೆ. ಇಲ್ಲಿ ಏನೋ ಪೂಜೆ ನಡೀತಾ ಇರುತ್ತೆ ಸೆಂಟ್ರಲ್ಲಿ. ಇವ್ರು ಹಂಗೆ ಎದ್ದು ಆಚೆ ಬಂದ್ಬಿಡ್ತಾರೆ. ಆ ಟೈಮಲ್ಲಿ ರಂಗ ಟೀಮಲ್ಲಿ ಬರ್ತಾರೆ ಕಾರ್ ಎತ್ಕೊಂಡು. ರಂಗ ಬಂದು ಅಲ್ಲಿ ಟೇಬಲ್ ಹಾಕಿರ್ತಾರೆ ಕೂತ್ಕೊಂಡು ಊಟ ಮಾಡೋಕ್ಕೆ. ಅಲ್ಲಿ ಬಟ್ಟೆ ಎಲ್ಲ ಹಾಕಿರ್ತಾರಲ್ಲ, ಆ ಬಟ್ಟೆನ ಎಳ್ಕೊಂಬಂದು ಇವ್ರ ಮೇಲೆ ಹಾಕಿ ಹಂಗೆ ಹೋಗ್ತಾ ಇರ್ತಾರೆ. ಆಮೇಲೆ ಹೋಗುವಾಗ ಅಲ್ಲಿ ಇರೋನೊಬ್ಬ ರಂಗನ ಹಂಗೆ ಊಟ ಮಾಡ್ಕೊಂಡು ಹೋಗ್ಯಾನ ಅಂತ ಹೇಳುವಾಗ ಕೂತ್ಕೋತಾರಲ್ಲ ಊಟ ಮಾಡೋಕ್ಕೆ. ಏನಿದೆಯಪ್ಪ ಅಂತ ಕೇಳುವಾಗ ಇಡ್ಲಿನ ಹೊಟ್ಟೆಲ್ಲ ಫುಲ್ಲಾಗಿದೆ, ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಅವರು. ಇವಾಗ ಹುಡುಗರು ಹೇಳ್ತಾರೆ ಕಾಲೇಜಿಗೆ ಬಿಡಿ, ಇವತ್ತು ಎಕ್ಸಾಮ್ ರಿಸಲ್ಟ್ಸ್ ಇದೆ ಅಂತ ಹೇಳುವಾಗ ಬಟ್ಟೆ ಇಲ್ವಲ್ಲ ಅದಕ್ಕೆ ಏನು ಮಾಡೋದು ಅಂತ ಕೇಳುವಾಗ ಈ ರಂಗ ಹಾಕೊಂಡಿರ್ತಾನಲ್ಲ ಆ ಬಟ್ಟೆನೇ ಬಿಚ್ಕೊಟ್ಬಿಡ್ತಾನೆ ಅವ್ರಿಗೆ. ರಂಗಂತ ಫೋಟೋ ಹಾಕೊಂಡು ಹೆಸರು ಹಾಕೊಂಡಿರೋ ಟೀ ಶರ್ಟ್ನ ಹಾಕೊಂಡಿರ್ತಾನೆ ಅಂಬನು, ಅದನ್ನು ಬಿಚ್ಕೊಟ್ಟಿರ್ತಾನೆ. ಹಾಕ್ಕೊಂಡು ಕಾಲೇಜ್ಗೆ ಹೋಗ್ತಾರೆ. ನೋಡಿದ್ರೆ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗಿರ್ತಾರೆ ಇವರು. ಯಾಕಂದರೆ ಇವರು ಕುಡ್ಕೊಂಡು ಈ ಥರ ನಿದ್ದೆ ಇಲ್ಲದೆ ಎನಿ ಟೈಮ್ ಕುಡ್ಕೊಂಡು ಈ ಫೈಟ್ ಗೀಟ್ ಅಂತ ಅವರಲ್ಲ. ಸೊ ಅದರಿಂದ ಕಾನ್ಸಂಟ್ರೇಷನ್ ಇರದೆ ಓದೋಕ್ಕಾಗದೆ ಫೇಲ್ ಆಗವ್ರೆ. ಆ ಕಾಲೇಜ್ ಪ್ರಿನ್ಸಿಪಾಲು ಕರೆದ್ಬಿಟ್ಟು ವಾರ್ನಿಂಗ್ ಕೊಡ್ತಾನೆ, ಇದೇ ಥರ ಮಾಡ್ತಿದ್ರೆ ನಿಮ್ಮ ಪೇರೆಂಟ್ಸ್ಗೆಲ್ಲ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ, ನಿಮ್ಗಿನ್ನೂ 14 ದಿನ ಟೈಮ್ ಇದೆ, ಇನ್ನೊಂದು ಎಕ್ಸಾಮ್ ಬರುತ್ತೆ, ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಿ ಅಂತ ಇವನು ಹೇಳ್ತಾನೆ, ವಾರ್ನಿಂಗ್ ಕೊಡ್ತಾನೆ ಪ್ರಿನ್ಸಿಪಾಲು. ಆಮೇಲೆ ಹುಡುಗರೆಲ್ಲ ಮಾತಾಡ್ಕೊತಾರೆ, ಅದೇ ಅವನ್ನೆಲ್ಲ ಹೊಡೆದಾಯ್ತದಾನೆ, ಇನ್ನು ಮುಂದೆ ಓದೋಣ ಕಣೋ, ಚೆನ್ನಾಗಿ ಓದೋಣ ಕಣೋ ಅಂತ ಮಾತಾಡ್ತಿರುವಾಗ ಸರಿ ಇರು ಟೈಮ್ ಬರಲಿ, ಒಳ್ಳೆ ಟೈಮ್ ಬರುವಾಗ ರಂಗ ನನ್ನ ಹತ್ರ ಹೇಳೋಣ, ಓದೋಕ್ಕೆ ನಾವು ಓದ್ಬಿಟ್ಟು ಎಕ್ಸಾಮಲ್ಲಿ ಪಾಸ್ ಆಗೋಣ ಅಂತ ಇವ್ರು ಮಾತಾಡ್ಕೊತಾರೆ. ನೋಡಿದ್ರೆ ಅವತ್ತು ನೈಟೇ ಒಂದು ಡೀಲ್ಗೆ ಕರ್ಕೊಂಡೋಗಿರ್ತಾರೆ. ಏನೋ ಒಂದು ಫೈಟ್ ಅಂತ ಕರ್ಕೊಂಡೋಗಿರ್ತಾರೆ. ನೋಡಿದ್ರೆ ಅಲ್ಲಿ ಫೈಟು ಆಗಿರಲ್ಲ, ಫೈಟ್ ಆಗೋ ಪರಿಸ್ಥಿತಿ ಬಂದಿರಲ್ಲ. ಸೊ ಫೈಟೆಲ್ಲ ಇಲ್ಲ ಮಗ ಅಂತ ಗಾಡಿ ಎತ್ತುವಾಗ ನೋಡಿದ್ರೆ ಅಲ್ಲಿ ಒಂದು 10-20 ಜನ ಅಲ್ಲ, ಒಂದು 50 ಜನ ಬಂದ್ಬಿಡ್ತಾರೆ ಇವ್ರನ್ನ ಹೊಡೆಯೋಕ್ಕೆ. ಆ ಟೈಮಲ್ಲಿ ಹಿಂದಿ ಹುಡುಗರೆಲ್ಲ ಇರ್ತಾರಲ್ಲ, ಇವ್ರ ಕಡೆ ರಂಗನ ಕಡೆ ಇಬ್ಬರು ಹಿಂದಿ ಹುಡುಗರು ಇರ್ತಾರೆ, ಅಂಬಾನು ಆಮೇಲೆ ಆ ಕಾರ್ ಡ್ರೈವರು, 4 ಜನ ಹೋಗಿ ಫೈಟ್ ಮಾಡ್ತಾ ಇರ್ತಾರೆ. ಹೆಂಗೋ ತಪ್ಪಿಸ್ಕೊಂಡು ಈ ಅಂಬನೆಲ್ಲ ಕಾರಲ್ಲಿ ಎತ್ಕೊಂಡ್ಬಿಡ್ತಾರೆ. ಹಂಗೆ ಹೋಯ್ತಿರುವಾಗ ಹಿಂದಿ ಹುಡುಗರಲ್ಲಿ ಒಬ್ಬ ಹತ್ಕೋತಾನೆ ಕಾರಲ್ಲಿ, ಇನ್ನೊಬ್ಬ ಅಲ್ಲೇ ಬಿಟ್ಬಿಡ್ತಾರೆ ಇನ್ನೊಬ್ಬನ್ನ. ಆ ಟೈಮಲ್ಲಿ ಅರ್ಧ ದಾರಿಯಲ್ಲೇ ಹಿಂದಿ ಹುಡುಗ ಇರ್ತಾನಲ್ಲ, ಅವ್ನ ಫ್ರೆಂಡ್ ಅಲ್ಲ, ಸೊ ಅವ್ನಿಗೆ ಮನ್ಸು ಇಲ್ಲದೆ ಅವನು ಹಂಗೆ ಕಾರಿಂದ ಜಂಪ್ ಆಗಿಬಿಟ್ಟು ಅವನ್ನ ಕಾಪಾಡೋಕೆ ಹೋಗ್ಬಿಡ್ತಾನೆ. ಏನೋ ಮಾಡ್ತಿಂದ ಹೇಳ್ಬಿಟ್ಟು ರಂಗ ಕಾರನ್ನ ತಿರ್ಸ್ಕೊಂಡು ತಿರ್ಗಾ ಅವನ್ನ ಕಾಪಾಡ್ಕೊಂಡು ಆ ಇಬ್ಬರು ಹಿಂದಿ ಹುಡುಗರನ್ನ ಕಾಪಾಡ್ಕೊಂಡು ಅವ್ರು ಅಲ್ಲಿಂದ ಎಸ್ಕೇಪ್ ಆಗಿ ಬರ್ತಾರೆ. ಹಾಗೆ ಕಾರಲ್ಲಿ ಹೋಗ್ತಿರುವಾಗ ಅಣ್ಣ ಹಾಸ್ಪಿಟ್ಲಿಗೆ ಬಿಡೋಣ ಅಂತ ಇವನು ಹೇಳ್ತಾನೆ. ಯಾಕೋ ಸ್ಟ್ರೆಚಸ್ ಹಾಕ್ಬೇಕಾ ಅಂತ ಇವರು ಫಂಡ್ ಮಾಡ್ತಿರ್ತಾರೆ ನಗಾಡ್ಕೊಂಡು. ಹಂಗೆ ಇವ್ರು 3 ಜನನ ಬಿಟ್ಬಿಟ್ಟು ಹೋಗ್ತಾರೆ. ಇವ್ರು 3 ಜನ ಮಚ್ಚ ಓದ್ಬೇಕು ಮಚ್ಚ ಎಕ್ಸಾಮ್ ಇದೆ ಅಂತ ಮಾತಾಡ್ಕೊಂಡು ಈ ಹಾಸ್ಟೆಲ್ಗೆ ಹೋಗಿರ್ತಾರೆ ನೋಟ್ಸ್ ಎಲ್ಲ ತಗೊಳಕ್ಕೆ ಓದೋಕ್ಕೆ. ನೋಡಿದ್ರೆ ರಂಗನ ಕಡೆಯಿಂದ ಫೋನ್ ಬರ್ತಾ ಇರುತ್ತೆ, ಇವರು ನೋಡಿರಲ್ಲ ಫೋನ್ ಬಂದಿರೋದನ್ನ. ಸೊ ಹಂಗೆ ನೋಟ್ಸ್ ಎಲ್ಲ ತಗೊಂಡು ಇವ್ರು ಬರ್ತಾ ಇರ್ತಾರೆ ಬೈಕಲ್ಲಿ ಇವ್ರ ಮನೆಗೆ. ಅಲ್ಲಿ ನೋಡಿದ್ರೆ ಸೈಡಲ್ಲಿ ಸೀರಿಯಲ್ ಸೆಟ್ಟಿಂಗ್ಸ್ ಎಲ್ಲ ಹಾಕೈತೆ, ಏನೋ ಫಂಕ್ಷನ್ ಥರ. ಏನೋ ಫಂಕ್ಷನ್ ನಡೀತಿದ್ಯಾ ನಮ್ಮ ಏರಿಯಾದಲ್ಲಿ, ಹಿಂಗೆ ಸೆಟಪ್ ಐತೆ ಅಂತ ಕೇಳುವಾಗ ಆ ಏರಿಯಾ ಸುತ್ತ ಇರೋದೇ ನಮ್ದು ಒಂದೇ ಮನೆ, ಇಲ್ಲೇನು ಫಂಕ್ಷನ್ ನಡಿಬೋದು ಅಂತ ಇವ್ರು ಹೋಗಿ ನೋಡಿದ್ರೆ ರಂಗನ್ ಬರ್ತಾರೆ ಇವತ್ತು, ಅವರೇ ಎಲ್ಲ ಸೆಟಪ್ ಮಾಡಿರೋದು. ನೋಡಿದ್ರೆ ಅಲ್ಲೊಂದು 500 ಜನ ಇರ್ತಾರೆ, ಒಂಥರ ದೊಡ್ಡದಾಗಿ ಪಾರ್ಟಿ ಮಾಡ್ತಿದ್ದಾರೆ. ನಮ್ಮ ಹುಡುಗರು ಹೋಗಿ ಜಾಯಿನ್ ಮಾಡ್ಕೊತಾರೆ ಪಾರ್ಟಿಯಲ್ಲಿ. ಆ್ಯಕ್ಚುಲಿ ಇವತ್ತು ಓದೋಣಂತ ಪ್ಲ್ಯಾನ್ ಮಾಡಿರ್ತಾರೆ ನೈಟ್ ಎಲ್ಲ ಕೂತ್ಕೊಂಡು. ನೋಡಿದ್ರೆ ಬಿಡ ಮಚ್ಚ ನಾಳೆ ಓದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಹಂಗೆ ಜಾಯಿನ್ ಮಾಡ್ಕೊಂಡು ಎಣ್ಣೆ ಗಿನ್ನೆಲ್ಲ ಹೊಡಿತಾ ಇರ್ತಾರೆ. ಅವ್ರು ಹಂಗೆ ಪಾರ್ಟಿ ಮಾಡ್ತಾ ಇರುವಾಗ ಸೆಂಟ್ರಲ್ಲಿ ನೋಡಿದ್ರೆ ಈ ಬಿಪಿಗೆ ಫೋನ್ ಬರುತ್ತೆ, ಅವ್ರಮ್ಮ ಕಾಲ್ ಮಾಡ್ತಾರೆ. ಅದನ್ನ ನೋಡ್ಬಿಟ್ಟು ರಂಗ ಮೈಕ್ ತಗೊಂಡು ಎಲ್ಲ ನಿಲ್ಲಿಸ್ರು ಅಂತ ಹೇಳುವಾಗ ಅವರೆಲ್ಲ ಸ್ಟಾಪ್ ಮಾಡ್ತಾರೆ, ಸೌಂಡ್ ಮಾಡೋದೆಲ್ಲ ಸ್ಟಾಪ್ ಮಾಡಿಬಿಟ್ಟು ಈ ಬಿಬಿ ಎಲ್ಲ ಫೋನೆಲ್ಲ ಮಾತಾಡಿ
ಆಮೇಲೆ ತಿರ್ಗಾ ಪಾರ್ಟಿನ ಕಂಟಿನ್ಯೂ ಮಾಡ್ತಾರೆ. ಹಂಗೆ ಮಾರ್ನಿಂಗ್ ಆಗ್ಬಿಡುತ್ತೆ. ಮಾರ್ನಿಂಗ್ ಕಾಲೇಜ್ಗೆ ಹೋಗ್ತಾರೆ. ನೋಡಿದ್ರೆ ಕಾಲೇಜಲ್ಲಿ ಹೋಗಿ ಕ್ಲಾಸ್ ರೂಮಲ್ಲೂ ನಿದ್ದೆ ಮಾಡ್ತಿರ್ತಾರೆ. ನೈಟ್ ಸರಿಯಾಗಿ ನಿದ್ದೆ ಮಾಡಿರಲ್ಲ. ತಿರ್ಗಾ ಕಾಲೇಜಿಂದ ಬರ್ತಿರುವಾಗ ಲೋ ಮಚ್ಚ ಹೇಳ್ಬಿಡೋಣ ಮಚ್ಚ ರಂಗಣ್ಣನ ಹತ್ರ ಅರ್ಥ ಮಾಡ್ಕೊತಾರೆ ಅವರು ಓದ್ಬೇಕಂತ ಅಂತ ಹೇಳುವಾಗ ಮನೆ ಹತ್ರ ಹೋದರೆ ಆ ರೌಡೀಸ್ ಎಲ್ಲ ಇರ್ತಾರಲ್ಲ ಅವರು ಇನ್ನೂ ಹೋಗಿರಲ್ಲ, ಅಲ್ಲೇ ಇರ್ತಾರೆ. ಫನ್ ಮಾಡ್ಕೊಂಡು ಇರ್ತಾರೆ. ಇವ್ರ ಮನೆಗೆ ಹೋಗಿದ ತಕ್ಷಣ ರೂಮಲ್ಲಿ ಹೋಗಿದ ತಕ್ಷಣ ನಮ್ಮ ರಂಗ ಇವ್ರನ್ನ ರೂಮಲ್ಲಿ ಹಾಕ್ಬಿಟ್ಟು ಒಂದೆರಡು ಲೇಡೀಸ್ ಇರ್ತಾರೆ ರೂಮಲ್ಲಿ. ಹಂಗೆ ಬಾಗ್ಲು ಹಾಕೊಂಬಿಡ್ತಾನೆ. ಹುಡುಗರು ಎಂಜಾಯ್ ಮಾಡಲಿ ಅಂತ ಈ ಥರ ಎಲ್ಲ ಪಾಡ್ತಾನೆ. ಆದರೆ ಹುಡುಗರಿಗೆ ಈ ಥರ ಎಲ್ಲ ಬರೋಲ್ಲ, ಇದೆಲ್ಲ ನೋಡಿರಲ್ಲ, ಮಾಡಿರಲ್ಲ. ಇವ್ರಿಗೆ ಭಯ ಎದುರ್ಕೊಂಡು ಕಿರ್ಚಾಡ್ತಿರ್ತಾರೆ. ಅಯ್ಯೋ ಬೇಡ ಅಣ್ಣ ಡೋರ್ ತೆಗೇನ ಅಂತ ಕಿರ್ಚಾಡ್ತಿರ್ತಾರೆ. ರಂಗ ಕಿಟಕಿಯಿಂದ ನೋಡ್ತಾ ಇರ್ತಾನೆ. ಹಿಡ್ಕೊ ಅಂತ ಹೇಳ್ತಿರುವಾಗ ಪಕ್ಕದಿಂದ ಒಂದು ರೋಡಿ ಹೇಳ್ತಾನೆ, ಅಣ್ಣ ಅವ್ರು ಸ್ವಲ್ಪ ಪ್ರೈವಸಿ ಕೊಡೋಣ ಅಂತ ಹೇಳುವಾಗ ಹೌದಾ ಅಂತ ಡೋರೆಲ್ಲ ಮುಚ್ಕೊಂಡು ಈ ರಂಗ ಈ ಕಡೆ ಬಂದ್ಬಿಡ್ತಾನೆ. ಕಟ್ ಮಾಡಿದ್ರೆ ಎಲ್ಲ ಕೂತ್ಕೊಂಡು ನಗ್ತಾ ಇರ್ತಾರೆ ಆ ಲೇಡೀಸ್ ಎಲ್ಲ. ಏನಪ್ಪ ಇವ್ರು ನಿಮ್ಮ ಹುಡುಗರು ಏನು ಬರೋದೇ ಇಲ್ವಲ್ಲ ಇವ್ರಿಗೆ ಅಂತ ಒಂಥರ ಫನ್ ಮಾಡ್ಕೊಂಡಿರ್ತಾರೆ. ಒಂಥರ ಫನ್ ಮೋಡಲ್ಲಿ ಇರ್ತಾರೆ ಇವರೆಲ್ಲ. ಆ ಟೈಮಲ್ಲಿ ರಂಗನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲು ಮಾತಾಡಿದ ತಕ್ಷಣ ಒಂಥರ ಟೆನ್ಷನ್ ಆಗಿರ್ತಾನೆ. ಬಿಡ್ಬೇಡ ನಮ್ಮ ಮಕ್ಕಳನ್ನ ನಾವು ಒಂಥರ ಮೈಂಡ್ ಫಕ್ ಆಗಿಬಿಡುತ್ತೆ ಅವನಿಗೆ. ಆ ಟೈಮಲ್ಲಿ ಏನಾಯ್ತು ಅಂತ ಕೇಳುವಾಗ ಆ ಇಬ್ಬರು ನಾಯಿಗಳು ಇದ್ರಲ್ಲ ಹಿಂದಿ ಹುಡುಗರು ಅವ್ರು ನಮಗೆ ಮೋಸ ಮಾಡಿಬಿಟ್ಟು ಓಡೋಗ್ಬಿಟ್ರು ಅಂತ ರಂಗ ಒಂಥರ ಟೆನ್ಷನಲ್ಲಿ ಮಾತಾಡ್ತಿರ್ತಾನೆ. ನೋಡಿದ್ರೆ ಆ ಇಬ್ಬರು ಹುಡುಗರು ಅವಳಲ್ಲ ಅವರಿಬ್ಬರು ಓಡೋಗ್ಬಿಟ್ಟಿರ್ತಾರೆ. ಇವ್ರನ್ನ ಬಿಟ್ಬಿಟ್ಟು ಇವ್ರು ಗ್ಯಾಂಗ್ಸ್ ಅವಸ್ಥಾನೆ ಬೇಡ ಅಂತ. ಅದಕ್ಕೆ ಟೆನ್ಷನ್ ಆಗಿರ್ತಾನೆ ನಮ್ಮ ರಂಗನ ಹೆಂಗಾರ ಕಾಮ್ ಮಾಡಬೇಕಲ್ಲ ಅಂತ ಅಂಬನ್ ಒಂದು ಪ್ಲ್ಯಾನ್ನ ಮಾಡ್ತಾನೆ. ಡಮ್ ಶೆರೆಡ್ ಅಂತ ಒಂದು ಗೇಮ್ ಹೆಸರನ್ನ ಹೇಳ್ತಾನೆ. ಇದು ಹೆಂಗಪ್ಪ ಅಂದರೆ ನಾವು ಒಂದು ಆ್ಯಕ್ಷನ್ನ ತೋರಿಸ್ತೀವಿ. ಆ ಆ್ಯಕ್ಷನ್ನ ಗೆಸ್ ಮಾಡಿಕೊಂಡು ಯಾವ್ದಾರ ಒಂದು ಮೂವಿ ಹೆಸರು ಹೇಳಬೇಕು. ಸೊ ಯಾವ್ದಾರ ಒಂದು ಮೂವಿ ಇರುತ್ತೆ, ಆ ಮೂವಿನ ನಾವು ಆ್ಯಕ್ಷನಲ್ಲಿ ತೋರಿಸ್ಬೇಕು, ಅವ್ರು ಗೆಸ್ ಮಾಡಬೇಕು ಆಪೋಸಿಟಲ್ಲಿ ಇರೋರು. ಸೊ ಈ ಥರ ಒಂದು ಗೇಮ್ ಆಡೋಣ ಅಂತ ಪ್ಲ್ಯಾನ್ ಮಾಡ್ತಾನೆ. ಆ ಗೇಮೆಲ್ಲ ಆಡ್ತಾರೆ. ಲಾಸ್ಟಲ್ಲಿ ರಂಗನ ಕರೀತಾರೆ. ರಂಗ ಆ ಗೇಮ್ನ ಇವಾಗ ಆ್ಯಕ್ಷನ್ ಮಾಡಿ ತೋರಿಸ್ಬೇಕು, ಗೆಸ್ ಮಾಡಬೇಕು, ಯಾರು ಗೆಸ್ ಮಾಡಬೇಕು ಆ ಮೂವಿ ಹೆಸರು ಏನಂತ. ರಂಗ ಒಂಥರ ಆ್ಯಕ್ಷನ್ನ ತೋರಿಸ್ತಾನೆ, ನೀವೇ ನೋಡಿ. ಇದನ್ನ ನೋಡ್ಬಿಟ್ಟು ಯಾವುದಾದ್ರೂ ಹೆಸರು ಹೇಳ್ತಾರೆ, ಆದರೆ ರಾಂಗು ಅಂತಾನೆ ಹೇಳ್ತಿರ್ತಾನೆ. ಯಾರು ಗೆಸ್ ಮಾಡೋಕ್ಕೆ ಆಯ್ತಿಲ್ಲ ಆ ಮೂವಿ ಹೆಸರು ಏನಂತ. ಇವ್ರು ರಾಂಗ್ ಹೆಸರು ಹೇಳ್ತಿರುವಾಗ ನಮ್ಮ ರಂಗನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಈ ಹೆಸರನ್ನ ಏನಾರ ಕರೆಕ್ಟಾಗಿ ಗೆಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನಮ್ಮ ಬೀಬಿನೇ ಗೆಸ್ ಮಾಡ್ತಿರೋದು, ಹೆಸರೆಲ್ಲ ಹೇಳ್ತಿರೋದು. ನಮ್ಮ ಬೀಬಿಗೆ ಏನು ಮಾಡ್ದಾನು ಗೊತ್ತಾ, ಏನಾರ ಫೇಲ್ ಆದರೆ ಇದರಲ್ಲಿ ಟೂಲ್ಸ್ ತಗೊಂಡು ಹಿಂದೆಗಡೆ ಬೆನ್ನಿಂದೆಗಡೆ ಒಂದು ಮಾರ್ಕ್ನ ಹಾಕ್ತಾನೆ ರಂಗ. ಇದೇ ಪನಿಷ್ಮೆಂಟು ಗೆಸ್ ಮಾಡಿಲ್ಲ ಅಂದರೆ ಕರೆಕ್ಟಾಗಿ. ಅದಕ್ಕೆ ಪಕ್ಕದಲ್ಲಿ ಕುತ್ಕೊಂಡಿರೋ ಲೇಡಿ ಹೇಳ್ತಾವಳೆ, ಬಾಯಿಗೆ ಏನೇನು ಹೆಸರು ಬರುತ್ತೋ ಅದೆಲ್ಲ ಹೇಳ್ತಾ ಇರು, ಯಾವ ಮೂವಿ ಹೆಸರು ಬರುತ್ತೋ ಅದನ್ನೆಲ್ಲ ಹೇಳ್ತಾ ಇರು ಅಂತ ಅವಳು ಹೇಳ್ತಾ ಇರ್ತಾಳೆ. ಇಲ್ಲಿ ಗೆಸ್ ಮಾಡೋಕ್ಕಾಗದೆ ಎಲ್ಲರೂ ಒದ್ದಾಡ್ತಿರ್ತಾರೆ. ಅವ್ನು ನೋಡಿದ್ರೆ ಮಾಡಿದ ಆ್ಯಕ್ಷನ್ನೇ ರಿಪೀಟ್ ಮಾಡ್ತಾನೆ ಅವನೇ. ಅದನ್ನು ಗೆಸ್ ಮಾಡಿಲ್ಲ ಅಂದರೆ ಅಷ್ಟೇ ಹಿಂದೆಗಡೆ ಮಾರ್ಕು. ಇದನ್ನು ಮನಸ್ಸಲ್ಲಿ ಕಂಡು ಎಲ್ಲ ಹೆಸರು ಹೇಳ್ತಾ ಇರುವಾಗ ಚೋಟ ಮುಂಬೈ ಅಂತ ಒಂದು ಹೆಸರು ಹೇಳ್ತಾಳೆ ಆ ಪಕ್ಕದಲ್ಲಿ ಕುತ್ಕೊಂಡಿರೋ ಲೇಡಿ. ಕರೆಕ್ಟ್ ಅಂತ ಕೊನೆಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅವನಿಗೆ. ಅಯ್ಯೋ ಹೆಂಗೋ ತಪ್ಪಿಸ್ಕೊಂಡಪ್ಪ ಅಂತ ನಮ್ಮ ಹುಡುಗರೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸರಿ ಬಿಡಿ ನಾಳೆ ನೋಡೋಣ ಅಂತ ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ಸರಿ ಮಲ್ಕಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲಿಂದ ಆಚೆ ಹೋಗ್ಬಿಡ್ತಾರೆ, ಮನೆಯಿಂದ ಆಚೆ. ಅವಾಗ ಬಿ ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿ ಕುತ್ಕೊಂಡು ಗೇಮ್ ಮಾಡ್ತಿರುವಾಗ ಅಂಬನ ಏನೋ ಒಂದು ಹೇಳಿರ್ತಾನೆ. ಅದನ್ನ ನೆನೆಸ್ಕೊಂಡು ಏನೋ ಒಂದು ಯೋಚನೆ ಮಾಡಿಬಿಟ್ಟು ಕಿಚನ್ಗೆ ಹೋಗ್ಬಿಟ್ಟು ಚಾಕ್ ಎತ್ಕೊಂಡು ಅಲ್ಲಿ ಗೋಡೆಯಲ್ಲಿ ಪರ್ಸ್ತಾನೆ ಹೋಗ್ಬಿಟ್ಟು ಪರ್ಚೋವಾಗ ಅಲ್ಲಿ ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆ. ಇಲ್ಲೇ ಒಂದು ಟ್ವಿಸ್ಟು ಏನಪ್ಪ ಅಂದರೆ, ರಂಗ ಅವ್ರ ಅಣ್ಣನ ಸಾಯಿಸ್ಬಿಟ್ಟು ಆ ಬ್ಲಡ್ ಸ್ಟೈನ್ ಎಲ್ಲ ಒಂದು ಗೋಡೆಗೆ ಪೇಂಟ್ ಥರ ಮಾಡಿರ್ತಾನೆ ಅಂತ ಹೇಳಿರ್ತಾನಲ್ಲ ಈ ಅಂಬನು. ಆ ಮನೆ ಬೇರೆ ಯಾವುದೂ ಅಲ್ಲ, ಈ ಮನೆನೇ ಅದು. ಹಂಗಂದ್ರೆ ಕಿಚನಲ್ಲಿ ಡೆಡ್ ಬಾಡಿ ಇರಬೇಕಂತ ಹೇಳ್ಬಿಟ್ಟು ಕಿಚನ್ಗೆ ಹೋಗಿ ಅಲ್ಲಿ ಒಂದು ಮ್ಯಾಟ್ ಥರ ಹಾಕಿರ್ತಾರೆ. ಆ ಮ್ಯಾಟ್ನ ತೆಗೆದು ನೋಡಿದ್ರೆ ಆ ಎಣ ಊತಾಕಿರೋ ಮಾರ್ಕ್ ಇರುತ್ತೆ ಅಲ್ಲಿ. ಆ 3 ಜನ ನೋಡ್ಬಿಟ್ಟು ಕಿರಿಚ್ಕೊಂಡು ಅಲ್ಲಿಂದ ಆಚೆ ಓಡೋಗ್ತಾರೆ. ಆಚೆ ಓಡೋಗೋ ಟೈಮಲ್ಲಿ ಆ ಲೇಡಿ ಬರ್ದಲ್ಲ ಅಲ್ಲಿ, ಏನರ ಎಲ್ಲ ಆಚೆ ಇದ್ದೀರಾ ಅಂತ ಕೇಳುವಾಗ, ಅಕ್ಕ ಇವತ್ತೊಂದು ದಿನ ಬಂದು ಮಲ್ಕೋತೀರ ನಮ್ಮ ಜೊತೆ, ನಂಗೆ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಸರಿ ಬನ್ನಿ ಮಲ್ಕೋತೀನಿ, ನನಗಿನ್ನೂ ಕೊಟ್ಟಿರೋ ಅಮೌಂಟ್ ಇನ್ನೂ ಐತೆ ಅಂತ ಹೇಳ್ಬಿಟ್ಟು ಅವ್ರ 3 ಜನರ ಮಧ್ಯೆ ಆ ಲೇಡಿ ಮಲ್ಕೊಂಡು ಹಂಗೆ ಅವರು ಬೈದಲ್ಲಿ ಮಲ್ಕೊಂಡಿರ್ತಾರೆ ಒಂದೇ ಬೆಡ್ಡಲ್ಲಿ. ಹಂಗೆ ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋಗಿರ್ತಾರೆ. ಕಾಲೇಜಲ್ಲಿ ನೋಡಿದ್ರೆ ಟೀಚರ್ಸ್ ಎಲ್ಲ ಬೈತಾ ಇರ್ತಾರೆ, ಇವರು ಕರೆಕ್ಟಾಗಿ ಓದ್ತಿಲ್ಲ, ಏನೂ ಮಾಡ್ತಿಲ್ಲ, ಇಲ್ಲಿ ಬಂದೆ ಕ್ಲಾಸಲ್ಲೇ ಬಂದು ನಿದ್ದೆ ಮಾಡ್ತಿದ್ದಾರೆ ಅಂತ ಇವರು ಟೀಚರ್ಸ್ ಎಲ್ಲ ಬೈತಾ ಇರ್ತಾರೆ. ಅವ್ರ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ ಇವರು 3 ಜನಕ್ಕೆ. ಸೊ ಮನೆಗೆ ಹೋಗದೆ ಅಲ್ಲಿ ಅಲ್ಕೊಂಡು ಹಾಸ್ಟ್ಲಿಗೆ ಹೋಗಿರ್ತಾರೆ. ಹಾಸ್ಟೆಲ್ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲಿ ಹುಡುಗರೆಲ್ಲ ಸರಿ ಮಚ್ಚ ಹೋಗ್ತೀನಿ ಅಂತ ಹೋಗಿ ಮಲ್ಕೊಳ್ಳೋಕೆ ಹೋಗ್ತಾರೆ. ಇವ್ರು ನೋಡಿದ್ರೆ ಟೆರ್ರಸಲ್ಲಿ ಕೂತ್ಕೊಂಡಿರ್ತಾರೆ. ಹಾಸ್ಟ್ಲ್ ವಾರ್ಡನು, ಸರಿ ನಮ್ಮ ಜೊತೆ ಬರ್ತೀರೇನ್ರ, ಫ್ರೀ ಆಗಿದ್ದೀರೇನ್ರ ಅಂತ ಕೇಳುವಾಗ ಫ್ರೀ ಆಗಿದ್ದೀವಿ ಬರ್ತೀವಿ ಅಂತ 3 ಜನನೂ ಹೋಗ್ತಾರೆ ಅವನ ಜೊತೆಗೆ. ವಾರ್ಡನ್ ಜೊತೆಗೆ ಹೋಗ್ತಾರೆ. ನೋಡಿದ್ರೆ ಅಲ್ಲಿ 4 ಜನ ರೌಡಿ ಹುಡುಗರು ದುಡ್ಡು ಕೊಡದೆ ಇದು ಮಾಡ್ತಿರ್ತಾರೆ, ಬೀಡ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಹೊಡೆಯೋಕ್ಕೆ ಇವ್ರು 3 ಜನ ಕರ್ಕೊಂಡೋಗಿರ್ತಾನೆ. ಇದನ್ನ ನೋಡ್ಬಿಟ್ಟು ನಮ್ಮ 3 ಜನ ಹುಡುಗರು ನಮ್ಮನ್ನ ನೋಡಿದ್ರೆ ಏನು ರೌಡಿ ಥರ ಕಾಣಿಸ್ತಾ ಇದೆಯಾ, ಹೋಗಯ್ಯೋ ಅಂತ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ರೆಡ್ಡಿ ಗ್ಯಾಂಗ್ ಬಂದ್ಬಿಟ್ಟು ಈ 3 ಜನನ
ಕಿಡ್ನಾಪ್ ಮಾಡ್ಕೊಂಡು ಹೋಯ್ತಾರೆ ಹಳ್ಳಿಯಿಂದ. ಈ ರೆಡ್ಡಿ ಯಾಕಪ್ಪ ಕಿಡ್ನಾಪ್ ಮಾಡ್ಕೊಂಡು ಬರ್ಬೇಕಂತ ಇವರು ಯೋಚನೆ ಮಾಡ್ತಿರುವಾಗ ಅಲ್ಲಿ ನೋಡಿದ್ರೆ ಕುಟ್ಟಿಯನ್ ಗ್ಯಾಂಗ್ ಅಲ್ಲ ಅವರೇ, ಆ ಕುಟ್ಟಿಯ ಗ್ಯಾಂಗ್ ಅಲ್ಲ ಈ ರೆಡ್ಡಿ ಕಡೆ ಇದ್ದಾರೆ. ಸೊ ಅವ್ರು ರೆಡ್ಡಿ ಬಂದು ಮಾತಾಡ್ತಿರ್ತಾನೆ, ಏನೋ ಅವ್ನ ಜೊತೆ ಸೇರ್ಕೊಂಡು ಜಾಸ್ತಿ ಆಟ ಆಡ್ತಿದ್ದೀರಂತೆ ಅಂತ ಹಿಂಗೆ ಮಾತಾಡ್ತಿರುವಾಗ, ಏನಯ್ಯ ಮಾಡಿದ್ವಿ ನಾವು ಕಾಲೇಜ್ಗೆ ಓದಕ್ಕಂತ ತಾನೇ ಬಂದಿದ್ದು, ಈ ನನ್ನ ಮಕ್ಕಳು ರ್ಯಾಗಿಂಗ್ ಎಲ್ಲ ಮಾಡಿಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ, ಅದಕ್ಕೆ ಇವ್ನ ಹೊಡೆಯೋಕ್ಕೆ ಈ ರೌಡಿ ನನ್ನ ಮಕ್ಕಳನ್ನ ಹೊಡೆಯೋಕ್ಕೆ ಆ ರೋಡಿ ಹತ್ರ ಹೋದೆ, ನೋಡಿದ್ರೆ ಇಲ್ಲಿ ಎಲ್ಲ ರೋಡಿಲ್ಲ ಸೇರ್ಕೊಂಡು ಏನು ಬೀಡ ಮಾಡ್ತಿದ್ದೀರಾ ನಮಗೆ ಅಂತ ಬಿ ಬೈತಾ ಇರ್ತಾನೆ. ಸರಿ, ಈ ರೆಡ್ಡಿಗೂ ರಂಗನ್ಗೆ ಹೆಂಗಪ್ಪ ದ್ವೇಷ ಅಂತ ನೋಡಿದ್ರೆ, ಈ ರಂಗ ಏನು ಮಾಡೋಣ ಅಂದರೆ ಈ ರೆಡ್ಡಿದ್ದು ಐಡೆಂಟಿಟಿ ಎಲ್ಲ ಕತ್ಕೊಂಡ್ಬಿಟ್ಟಿರ್ತಾನಂತೆ. ಹಂಗಂದರೆ ಅವ್ನ ಬಟ್ಟೆ ಹಾಕೊಳ್ಳೋ ಬಟ್ಟೆ ಸ್ಟೈಲು ಇದನ್ನೆಲ್ಲ ಕತ್ಕೊಂಡ್ಬಿಟ್ಟು ರೋಡಲ್ಲಿ ಹೋಗುವಾಗ, ಏನಪ್ಪ ನೀನು ರಂಗನ್ ಥರನೇ ಶರ್ಟ್ ಹಾಕಿದೆ, ಏನಪ್ಪ ನೀನು ರಂಗನ್ ಥರನೇ ನಡ್ಕೊತೀಯ, ಈ ಥರ ಎರಡು ರೋಡಲ್ಲಿ ಕೇಳೋದ್ರಿಂದ ಅವ್ನಿಗೆ ಅವನ ಮೇಲೆ ಕೋಪ ಬಂದೈತೆ, ನನ್ನ ಐಡೆಂಟಿಟಿನೇ ಕತ್ಕೊಂಡು ಹೋಗ್ಬಿಟ್ಟ, ಅವನ ನನ್ನ ಕೈಯಿಂದನೇ ಹೊಡೆದು ಸಾಯಿಸ್ಬೇಕು ಅಂತ ಇವ್ನು ಹೇಳ್ತಿದ್ದಾನೆ ಇಲ್ಲಿ. ಸರಿ, ಮೈಂಡ್ ಏನಾರ ಚೇಂಜ್ ಆದರೆ ಕಾಲ್ ಮಾಡಿ ಅಂತ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಹೋಯ್ತಾನೆ ರೆಡ್ಡಿ. ಇವರು ಹಂಗೆ ಬುಲೆಟ್ ಎತ್ಕೊಂಡು ಹೊಡಕ್ಕೆ ಹೋಯ್ತಿದ್ದಾರೆ. ಏನು ಹಂಗೆ ಮಾತಾಡ್ತಿದ್ಯಾ, ಅಷ್ಟೊಂದು ಜೋರಾಗಿ ಮಾತಾಡ್ತಿದ್ಯಾ ಅವ್ರ ಮುಂದೆ ಅಂತ ಕೇಳುವಾಗ, ಅದೆಲ್ಲ ಏನಿಲ್ಲ, ಇವಾಗ ಹೋಗಿ ಮಾತಾಡೋಣ ಬಾ ರಂಗನ ಹತ್ರ ಅಂತ ಕರ್ಕೊಂಡು ಹೋಯ್ತಾನೆ ಬಿ. 3 ಜನ ಬಾರಿಗೆ ಬರ್ತಾರೆ. ನೋಡಿದ್ರೆ ಬಾರಲ್ಲಿ ಇಬ್ಬರು ಹಿಂದಿ ಹುಡುಗರು ಇಬ್ಬರು ತಗ್ಲಾಕೊಂಬಿಟ್ಟಿರ್ತಾರೆ, ಕೆಳಗಡೆ ಕೂತ್ಕೊಂಡವ್ರೆ. ರಂಗ ಬೈತಿದ್ದಾನೆ, ನನ್ನ ಜೊತೆಲಿ ಎತ್ಕೊಂಡು ನಾನು ಕೊಡ್ಸನ್ನೆಲ್ಲ ಕೊಡ್ಕೊಂಡು ನಮಗೆ ದ್ರೋಗ ಮಾಡ್ಬಿಟ್ಟು ಓಡೈತೀರಾ, ನನ್ನ ಮಕ್ಕಳ ಸಾಯಿಸ್ತೇ ಬಿಡಲ್ಲ ಹಾಕೊಂಡ್ರು ಅಂತ ಒಂದು ಚಾಕ್ ಎತ್ಕೊಂಡ್ಬಂದು ಶಾಂತನವನಲ್ಲ ಅವ್ನ ಕೈ ಕೊಟ್ಬಿಡ್ತಾನೆ. ಸಾಯ್ಸೋ ಮಗ, ನೀನು ಫಸ್ಟ್ ಸಾಯಿಸೋ ಅಂತ ಅವ್ನು ಕೊಟ್ಬಿಡ್ತಾನೆ. ಅವ್ನಿಗೇನು ಅರ್ಥನೇ ಆಯ್ತಿಲ್ಲ, ಅವ್ನು ಭಯ ಆಯ್ತೈತೆ, ಒಂಥರ ಫ್ರೀಸಾಗಿ ನಿಂತ್ಕೊಂಡ್ಬಿಟ್ಟವ್ರೆ 3 ಜನ. ನಾವು ಹೆಂಗಪ್ಪ ಸಾಯಿಸೋದು ಅಂತ ಫ್ರೀಸಾಗಿ ನಿಂತ್ಕೊಂಡ್ಬಿಟ್ಟವ್ರೆ. ಆಗ ಅಂಬನು, ಇವಾಗ ಅವ್ರು ಬೇಡ, ನೆಕ್ಸ್ಟ್ ಟೈಮ್ ಕೊಡೋಣ ಆ ಪ್ರಾಜೆಕ್ಟ್ನ ಅಂತ ಹೇಳ್ಬಿಟ್ಟು ಅವ್ನು ಚಾಕು ತಗೊಂಡು ಚುಚ್ಚಾಕ್ ಹೋಯ್ತಾನೆ. ಆ ಟೈಮ್ ರಂಗ ಇಲ್ಬೇಡ ಬಾತ್ರೂಮ್ ಕರ್ಕೊಂಡೋಗಿ ಅಂತ ಇಬ್ಬರೂ ಬಾತ್ರೂಮ್ಗೆ ಹೇಳ್ಕೊಂಡು ಹೋಯ್ತಾರೆ ಸಾಯಿಸೋಕ್ಕೆ. ನಾನು ಬರ್ತೀನಿ ಇರು ನೋಡೋಕ್ಕೆ ಅಂತ ರಂಗನ ಜೊತೆಲೇ ಹೋಯ್ತಾನೆ. ಆ ಟೈಮಲ್ಲಿ 3 ಜನನ ಹಂಗೆ ಕಿರಿಸ್ಕೊಂಡು ಅಲ್ಲಿಂದ ಬೈಕ್ ಎತ್ಕೊಂಡು ಓಡೋಗ್ಬಿಡ್ತಾರೆ. ಮನೆಗೆ ಹೋಗ್ಬಿಟ್ಟು ಇಲ್ಲಿ ಇರೋದೇ ಬೇಡ ಅಂತ ಈ ಅಜ್ಜು ಮತ್ತು ಶಾಂತನ್ ಇಬ್ಬರು ರೆಡಿ ಆಗ್ತಿರ್ತಾರೆ ಇಲ್ಲಿಂದ ಓಡೋಗ್ಬಿಡೋಣ ಅಂತ. ಆಗ ಬಿಬಿಲು ಬೇಡ ಮಚ್ಚ ಓಡೋದ್ರೆ ಪಕ್ಕನ ಹಿಂದಿ ಹುಡುಗರು ಥರ ನಮ್ಮನ್ನೂ ಸಾಯಿಸ್ತಾನೆ, ಹೋಗೋದು ಬೇಡ ಅಂತ ಇವ್ನು ಎಷ್ಟೊಂದು ಹೇಳ್ತಾನೆ. ಆದರೆ ಅವ್ರು ಕೇಳೋದೇ ಇಲ್ಲ. ಫೈನಲಿ ಏನೋ ಹೇಳಿ ಕನ್ವಿನ್ಸ್ ಮಾಡ್ತಾನೆ ಅವ್ರಿಬ್ರು. ಇಬ್ಬರು ಹಂಗೆ ಸುಸ್ತಾಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಏನರ ಅಂತ ಕೇಳುವಾಗ, ನೀರು ಕುಡಿಬೇಕು ಮಚ್ಚ ಅಂತ ಕೇಳುವಾಗ, ಕುಡೀರಿ ಅದಕ್ಕೇನೈತೆ ಅಂತ ಕೇಳುವಾಗ, ಕಿಚನಲ್ಲಿ ಡೆಡ್ ಬಾಡಿ ಐತೆ ಗೊತ್ತಿಲ್ವಾ ನಿನಗೆ ಅಂತ ಹೇಳ್ತಾನೆ. ಸರಿ ನಾನೇ ಹೋಗಿ ತಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬಿ ಹೋಯ್ತಾನೆ. ಕ್ಯಾಶುವಲಾಗಿ ಹೇಳ್ತಾನೆ. ನೋಡಿದ್ರೆ ಅವನು ಓಡೋಗಿ ನೀರನ್ನ ತಗೊಂಬರ್ತಿದ್ದಾನೆ, ಅವನಿಗೂ ಭಯ ಐತೆ. ಈಗ ಬಿ ಹೇಳ್ತಾನೆ, ನಾವೆಲ್ಲ ಬರೀ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಅವ್ನಿಗೆ, ನಾವು ಇಲ್ಲಿಂದ ಓಡೋಗ್ಬಿಡೋಣ, ತುಮಕೂರಲ್ಲಿ ನನಗೊಂದು ಫ್ರೆಂಡ್ ಅವನ ಜೊತೆ ಇರೋಣ, ಫೋನಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟು ಅವನ ಜೊತೆ ಇರೋಣ. ಆ ಟೈಮಲ್ಲಿ ಬೇರೆ ಯಾರು ಸಿಗ್ತಾರೆ ನಮ್ಮ ಥರ ಅವ್ನಿಗೆ, ಸೊ ನಮ್ಮನ್ನ ಮರೆತ್ಬಿಡ್ತಾನೆ. ಆವಾಗ ತಿರ್ಗಾ ನಾವು ಬಂದು ಎಕ್ಸಾಮೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಮ್ಮೂರಿಗೆ ಹೋಗ್ಬಿಡೋಣ ಅಂತ ಇವನು ಒಂದು ಪ್ಲ್ಯಾನ್ ಹೇಳ್ತಾನೆ. ಸರಿ ಬನ್ನಿ ಅಂತ ಹೇಳ್ಬಿಟ್ಟು 3 ಜನನೂ ಫೋನಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಅವ್ರ ಫ್ರೆಂಡು ತುಮಕೂರಲ್ಲಿ ಓದ್ತಿರ್ತಾನೆ, ಅವ್ನ ಹಾಸ್ಟೆಲಲ್ಲಿ ಹೋಗಿ ಸ್ಟೇ ಮಾಡ್ತಾರೆ. ಹಂಗೆ ಅಲ್ಲಿ ಒಂದು 2-3 ದಿನ ಹೋಗುತ್ತೆ. ಕಟ್ ಮಾಡಿದ್ರೆ ಇಲ್ಲಿ ರಂಗ ಎಲ್ಲ ಜಾಗದಲ್ಲೂ ಹುಡುಕ್ತಾವನೆ, ಇವ್ರು ಎಲ್ಲೋದ್ರು ಅಂತ. ಇವನೇನು ಅನ್ಕೊಂಬಿಟ್ಟವನಂದರೆ ಇವ್ರನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ, ರೆಡ್ಡಿ ಅವರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಅಂತ ಇವ್ನು ಅನ್ಕೊಂಡಿರ್ತಾನೆ. ಆದರೆ ಇವ್ರು ಓಡ್ ಬಂದಿರೋದು ಇವ್ನು ಗೊತ್ತಿರಲ್ಲ, ಸ್ವಿಚ್ ಆಫ್ ಆಗಿರುತ್ತಲ್ಲ ಫೋನು, ಸೊ ಅದರಿಂದ ಗೊತ್ತಿರಲ್ಲ. ಇವ್ನು ನೋಡಿದ್ರೆ ಹಾಸ್ಟ್ಲು ಆಮೇಲೆ ಸ್ಕೂಲ್ ಹೋಗಿಲ್ಲ ಅಂತ ಹೋಗಿ ಗಲಾಟೆ ಮಾಡ್ತಿರ್ತಾನೆ, ಎಲ್ಲೋದ್ರು ಅಂತ. ಇದೆಲ್ಲ ನೋಡಿದ್ರೆ ನ್ಯೂಸಲ್ಲಿ ಟೆಲಿಕಾಸ್ಟ್ ಮಾಡ್ತಿರ್ತಾರೆ, ಈ ಥರ ರಂಗ ಅನ್ನೋನು ಈ ಥರ ಮಾಡ್ತಿದ್ದಾನಂತ. ಇದನ್ನ ನೋಡ್ಬಿಟ್ಟು ಬಿ ಫೋನ್ನ ಆನ್ ಮಾಡ್ತಾನೆ. ಆನ್ ಮಾಡಿದ ತಕ್ಷಣ ರಂಗ ನಂಬರಿಂದ ಫೋನ್ ಬರ್ತಾನೆ ಇರುತ್ತೆ. ಅವ್ನು ಟ್ರೈ ಮಾಡ್ತಾನೆ ಅವನೇ ರಂಗ. ಇವನು 2-3 ಟೈಮ್ ಎತ್ತಲ್ಲ. ಆಮೇಲೆ ತಿರ್ಗಾ ಮಾಡ್ತಿರುವಾಗ ಇವನು ಅಟೆಂಡ್ ಮಾಡಿಬಿಟ್ಟು ಸ್ಪೀಕರಲ್ಲಿ ಹಾಕ್ತಾನೆ. ಅಟೆಂಡ್ ಮಾಡಿದ ತಕ್ಷಣ ಯಾರೋ ನೀನು ಎಲ್ಲ ನಮ್ಮ ಹುಡುಗರು ಅಂತ ಕಿರ್ಸ್ತಾ ಇದ್ದಾನೆ. ಆಗ ಬಿ ಅಣ್ಣ ನಾವೇ ಇದು, ಇಲ್ಲ ನಮ್ಮ ಫ್ರೆಂಡ್ ನೋಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾನೆ ಕಾಮಾಗೆ. ಅಯ್ಯೋ ಎಲ್ಗೋಗಿದ್ರು, ಯಾಕೋ ಫೋನಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ ಈ ಥರ ಎಲ್ಲ ರಂಗ ಕೇಳ್ತಿರುವಾಗ, ಸರಿ ಇರೋಣ ನಾಳೆ ಬರ್ತೀವಿ ನಾವು ಅಲ್ಲಿ ಮಾತಾಡೋಣ ಅಂತ ಬಿ ಹೇಳ್ತಾನೆ. ಫೋನ್ ಕಟ್ ಮಾಡಿದ ತಕ್ಷಣ ಈ ಅಜ್ಜು ಕೇಳ್ತಾನೆ, ಯಾಕೆ ಅಟೆಂಡ್ ಮಾಡಿದೆ ಫೋನ್ನ ಅಂತ ಒಂಥರ ಬಯೋ ಥರ ಕೇಳ್ತಿರುವಾಗ, ನಾನು ಫೋನ್ ಅಟೆಂಡ್ ಮಾಡೋಣ, ಇದೆಲ್ಲ ಸ್ಟಾರ್ಟ್ ಮಾಡಿದ್ದೆ ನೀನು ಯಾಕನೋ, ನಿನ್ನಿಂದಾನೇ ಆಗಿದ್ದು, ನಿನ್ನಿಂದಾನೇ ಎಷ್ಟು ದೂರ ಬಂದಿರೋದು ಅಂತ ಒಂಥರ ರ್ಯಾಶಾಗಿ ನಡ್ಕೋತಾನೆ. ನೋಡೋ ಬಿ ಆ ರಂಗನ್ ಥರನೇ ನಡ್ಕೋತಿದ್ದೆ ನೀನು ಅಂತ ಹೇಳುವಾಗ ಅವ್ನು ಕಾಮ್ ಆಗ್ತಾನೆ. ಆ್ಯಕ್ಚುಲಿ ರಂಗನ್ಗೆ ಈ ಬಿ ಅಂದರೆ ತುಂಬ ಇಷ್ಟ. ಅಮ್ಮನ ಜೊತೆಲ್ಲ ಮಾತಾಡೋನಲ್ಲ, ಒಂದು ಸ್ವಂತ ತಮ್ಮನ ಥರ ನೋಡ್ಕೊತಿರ್ತಾನೆ. ಆ ಕೇರಿಂದಾನೇ ಅವನು ಅಷ್ಟೊಂದು ಫೋನ್ ಮಾಡಿ ಅಷ್ಟೊಂದು ಗಲಾಟೆ ಮಾಡಿರ್ತಾನೆ. ಆದರೆ ಇದೆಲ್ಲ ಇವ್ರಿಗೆ ಅರ್ಥ ಆಯ್ತಿಲ್ಲ, ಇವನ ರೌಡಿ ನಮ್ಮನ್ನು ಸಾಯಿಸ್ಬಿಡ್ತಾನೆ ಅಂತ ಇವ್ರು ಅನ್ಕೊಂಡವ್ರೆ. ಕಟ್ ಮಾಡಿದ್ರೆ ಇವರು ಬಂದಿರ್ತಾರೆ ಮನೆಗೆ, ರಂಗನೂ ಬರ್ತಾನೆ. ಬಿಬಿಗೆ ಹಂಗೆ ಹೊಡೆಯಕ್ಕೆ ಹೋಯ್ತಾನೆ. ಬಂದಿದ ತಕ್ಷಣ ಹಂಗೆ ಬಿಬಿಗೆ ಹೊಡೆಯಕ್ಕೆ ಹೋಯ್ತಾನೆ, ಆದರೆ ಹೊಡೆಯಲ್ಲ. ಈಗ ಬಿ ಬೈತಿದ್ದಾನೆ, ಅಣ್ಣ ನಮ್ಮನ್ನ ಬಿಟ್ಬಿಡೋಣ, ನಿಮ್ಮಿಂದನೇ ಅಣ್ಣ ಇವಾಗ ನಾವು ಹಾಳಾಗಿರೋದು, ನಿಮ್ಮ ಥರ ರೌಡಿಗಳ ಜೊತೆ ಸೇರಿಕೊಂಡು ನಾವು ಎಕ್ಸಾಮು ಪಾಸ್ ಮಾಡೋಕ್ಕಾಯ್ತಿಲ್ಲ, ನಿಮ್ಮ ಜೊತೆ ಬಂದು ಸೇರಿದ್ದು ಯಾಕೆ ಗೊತ್ತಾ, ನನ್ನ ಮಕ್ಕಳನ್ನ ಹೊಡಿಬೇಕಂತಾನೆ, ಅಷ್ಟೇ ಮುಗ್ದೋಯ್ತು,
ನಿಮ್ಮಿಂದ ತಪ್ಪಿಸ್ಕೊಳ್ಳೋಣ ಅಂತ ನೋಡಿದ್ರೆ ನೀವು ಬಿಡ್ತಾನೆ ಇಲ್ಲ, ನಿಮ್ಮ ಜೊತೆ ಇರಕ್ಕೆ ನಾನು ಇಷ್ಟನೇ ಇಲ್ಲ ಅಂತ ಎಲ್ಲನೂ ಹೇಳ್ಬಿಡ್ತಾನೆ ಅವ್ನ ಮನಸ್ಸಲ್ಲಿ ಇದ್ದಿದ್ದಲ್ಲ. ಆಗ ರಂಗನ್ ಒಂಥರ ಬೇಜಾರಾಗ್ಬಿಡುತ್ತೆ, ಯಾಕಂದರೆ ಇವ್ನ ತಮ್ಮನ ಥರ ಸ್ವಂತ ತಮ್ಮಂದಿರ ಥರ ನೋಡ್ಕೊಂಡಿರ್ತಾನೆ ಇವನ್ನೆಲ್ಲ. ಎಸ್ಪೆಷಲಿ ಬಿ ಇವಾಗ ಬೇಜಾರಾಗ್ಬಿಟ್ಟು ಫೋನ್ ಮಾಡಿ ಅಂಬನ್ಗೆ ಫೋನ್ ಮಾಡಿ ಇನ್ನೂ ಒಂದು 1 ಅವರಲ್ಲಿ ಎಲ್ಲ ಇಲ್ಲಿ ಬನ್ನಿ ಅಂತ ಫೋನ್ ಮಾಡಿ ಕರೀತಾನೆ. ಆ ಟೈಮಲ್ಲಿ 3 ಜನನು ಕಿಚನ್ಗೆ ಓಡೋಗ್ಬಿಡ್ತಾರೆ. ಇವರು ಕಿಚನಲ್ಲಿ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ, ಏನೋ ಈ ಥರ ಹೇಳ್ಬಿಟ್ಟು ಏನೋ ಈ ಥರ ಮಾತಾಡ್ಬಿಟ್ಟೆ ಅಂತ. ಆ ಟೈಮಲ್ಲಿ ಬಿ ಒಂದು ಟೂಲ್ಸ್ನ ಎತ್ಕೋತಾನೆ, ಚಾಕುನ ಎತ್ಕೋತಾನೆ ಅವನ್ನ ರಂಗನ ಸಾಯಿಸೋಕ್ಕೆ. ಇಲ್ಲಿ ರಂಗನ ತೋರಿಸ್ತಾರೆ. ರಂಗ ಅಲ್ಲಿ ಪರ್ಚಿರ್ತಾನಲ್ಲ ಬಿ ಬ್ಲಡ್ ಪೇಂಟಿಂಗ್ ಥರ ಮಾಡಿರ್ತಾನಲ್ಲ ರಂಗ, ಅದು ಬಿ ಪರ್ಚಿರೋದನ್ನ ಇವ್ನು ನೋಡ್ತಾನೆ. ಇವಾಗ ನೋಡ್ಬಿಟ್ಟು ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ. ಆ್ಯಕ್ಚುಲಿ ರಂಗ ಅಷ್ಟೊಂದು ಅಗ್ರೆಸಿವ್ ಆಗಿದ್ದಾನೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಆದರೆ ಅವ್ನಿಗೊಂದು ಇನ್ನೋಸೆಂಟ್ ಸೈಡ್ ಐತೆ, ಅದನ್ನೆಲ್ಲ ತೋರ್ಸ್ಕೊತಿಲ್ಲ ಅಷ್ಟೇ. ಅದನ್ನೆಲ್ಲ ಮುಚ್ಚಿಡೋಕ್ಕೆ ಈ ಥರ ಒಂದು ಅಗ್ರೆಸಿವ್ ಆಗಿರೋ ಗ್ಯಾಂಗ್ಸ್ಟರ್ ಥರ ನಾಟಕ ಮಾಡ್ತಾವ್ನ ಆಚೆ. ಅವ್ರ ಅಣ್ಣನ ಸಾಯಿಸಿ ಅಲ್ಲಿ ಊತಾಕ್ಬಿಟ್ಟು ಇಲ್ಲಿ ಇದು ಮಾಡಿರ್ತಾನಲ್ಲ, ಅದನ್ನೆಲ್ಲ ನೆನ್ಸ್ಕೊಂಡು ಅಳ್ತಾವನೆ. ಅವ್ರ ಅಮ್ಮನೂ ಬಿಟ್ಟು ಹೋಗಿರ್ತಾರೆ, ಇದನ್ನ ನೆನ್ಸ್ಕೊಂಡು ಅಳ್ತಾವನೆ. ಅವಾಗ ತಮ್ಮೆಂದಿರ ಥರ 3 ಜನ ಸಿಕ್ಕಿದ್ರು, ಅವ್ರು ಈ ಥರ ಮಾಡ್ಬಿಟ್ರಲ್ಲ, ದ್ರೋಗ ಮಾಡ್ಬಿಟ್ರಲ್ಲ ಅಂತ ಅದನ್ನೆಲ್ಲ ನೆನ್ಸ್ಕೊಂಡು ಅಳ್ತಾವನೆ. ಇಲ್ಲಿ ನೋಡಿದ್ರೆ ಈ ಬಿ ಆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ತಾನಲ್ಲ ರೆಡ್ಡಿ, ಅವ್ನಿಗೆ ಫೋನ್ ಮಾಡ್ಬಿಡ್ತಾನೆ, ರಂಗ ಇಲ್ಲೇ ಒಬ್ಬನೇ ಅವನೇ, ಇವಾಗ ಬಂದರೆ ಅವನ ಮುಗಿಸ್ಬೋದಂತ. ಇಲ್ಲಿ ರಂಗ ಕಣ್ಣೀರಾಳ ಬಿಟ್ಬಿಟ್ಟು ಆ ಗ್ಲಾಸಸ್ನ ಹಾಕೊಂಡು ಇವಾಗ ಬರ್ತಾನೆ ಸಿಗರೇಟ್ ಹಚ್ಕೊಳ್ಳೋಕ್ಕೆ. ಟೈಮಲ್ಲಿ ಗಾಡಿಗಳು ಆಚೆ ಬರೋದು ನೋಡ್ತಾನೆ. ಯಾರಂತ ನೋಡಿದ್ರೆ ಈ ರೆಡ್ಡಿ ಗ್ಯಾಂಗು ಅವ್ರು ಬಂದಿರ್ತಾರೆ ಇಲ್ಲಿ. ಇವಾಗ ಇವ್ರು 3 ಜನ ಸೇಫ್ಟಿ ಮಾಡಿಬಿಟ್ಟು ಫಸ್ಟ್ ಇವ್ರು ಸೇಫ್ಟಿನ ನೋಡ್ತಾವ್ನು ಇವನು. ನೀವೆಲ್ಲರೂ ಸೇಫ್ಟಿ ಆಗಿರಿ ಅಂತ ಹೇಳ್ಬಿಟ್ಟು ಬಾಗ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟು ಇವನು ಆಚೆ ಹೋಗಿ ಅವ್ರ ಹತ್ರ ಫೈಟ್ ಮಾಡೋಕೆ ಹೋಯ್ತಾನೆ. ಇವಾಗ ರೌಡೀಸ್ ಎಲ್ಲ ಬಂದು ರಂಗನ್ಗೆ ಹೊಡಿತಾರೆ. ರಂಗ ಹಂಗೆ ಕೆಳಗಡೆ ಬೀಳ್ತಾನೆ. ಆ ಟೈಮಲ್ಲಿ ರೆಡ್ಡಿ ಬಂದು ತಗ್ಲಾಕಂಡ, ನನ್ನ ಮಗನೇ ಸಾಹಿತ್ಯ ಯಾಕಣ ಇವತ್ತು ನೀನು, ಲವ್ ಥ್ಯಾಂಕ್ಸ್ ಕೊಟ್ರ ಮಗ, ನೀವು ಮಾತ್ರ ಹೇಳಿಲ್ಲ ಅಂದರೆ ಇವಾಗ ಸಿಗ್ತಾನೆ ಹೇಳಿಲ್ಲ ಅಂತ ಇವ್ರು 3 ಜನ ಹುಡುಗರಿಗೆ ಹೇಳುವಾಗ ರಂಗ ಹಂಗೆ ನೋಡ್ತಾನೆ, ನೀವೇನೇನು ಹಾಕ್ಕೊಟ್ಟಿದ್ದು ಅಂತ. ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲ್ಲ ರಂಗ. ಆ ಬಿ ಅಷ್ಟೊಂದು ಹೇಳಿದ್ರು, ತಮ್ಮಂದಿರ ಥರನೇ ನೋಡಿರ್ತಾನೆ ಅವನು, ಸರಿ ಕ್ಷಮಿಸ್ಬಿಡೋಣ ಬಿಡು ಅಂತ. ಅವ್ರು 3 ಜನನ ಫರ್ಗಿವ್ ಮಾಡ್ಬಿಡೋಣ ಅನ್ನೋ ಒಂದು ಸ್ಟೇಜ್ಗೆ ಹೋಗಿರ್ತಾನೆ. ನೋಡಿದ್ರೆ ಈ ಥರ ಒಂದು ಫಿಸ್ಟ್ ಕೊಡ್ತಾನಲ್ಲ ಈ ರೆಡ್ಡಿ, ಅದರಿಂದ ಅವ್ರು 3 ಜನರ ಮೇಲೆ ಸರಿಯಾಗಿ ಕೋಪ ಬರುತ್ತೆ ಇವನಿಗೆ ರಂಗನ್ಗೆ. ಇಲ್ಲಿ ರೆಡ್ಡಿ ಏನೋ ರಂಗ ಸುತ್ತಾಗ್ಬಿಟ್ಟ ಅಂತ ಕೇಳುವಾಗ ಮೂಡ್ ಚೇಂಜ್ ಆಗುತ್ತೆ ಅವನಿಗೆ. ಇರೋ ರೆಡಿ ಆಗೋದು ಬೇಡವಾ ಅಂತ ಹೇಳ್ಬಿಟ್ಟು ಅವನೊಂದು ಪ್ರಾಮಿಸ್ ಮಾಡಿರ್ತಾನಲ್ಲ, ಅವ್ರಮ್ಮ ಬಂದು ಮಾತಾಡ್ಸಲ್ಲ, ಅವ್ನು ನೋಡಿದ್ರೆ ಯಾರನ್ನಾರ ಹೊಡೆದ್ರೆ ಬಂದು ಮಾತಾಡ್ಸಲ್ಲ ಅಂತ ಅವನು ಯಾರು ಹೊಡಿದೇ ಇದ್ದಿರ್ತಾನೆ. ಸೊ ಈಗ ರೆಡಿ ಆಯ್ತಾನೆ. ಈ ಹುಡುಗರು ಈ ಥರ ದ್ರೋಗ ಮಾಡ್ಬಿಟ್ರಲ್ಲ, ಸೊ ಅದರಿಂದ ಕೋಪ ಬಂದು ಅಲ್ಲಿರೋ ರೋಡ್ಗಳನ್ನೆಲ್ಲ ಹೊಡಿತಾನೆ ಒಬ್ಬೊಬ್ರೇನು ಹೊಡಿತಾ ಇವ್ರು 3 ಜನ ಫೇಸ್ ರಿಯಾಕ್ಷನ್ನ ತೋರಿಸ್ತಾರೆ, ಏನೋ ಇದು ಹಿಂಗೆ ಹೊಡಿತವನೇ ಅಂತ. ಆಮೇಲೆ ಎಲ್ರೂ ಹೊಡೆದ್ಬಿಡ್ತಾನೆ. ಲಾಸ್ಟಲ್ಲಿ ಕೊನೆಗೆ ರೆಡ್ಡಿ ಉಳ್ಕೊಂಡಿರ್ತಾನೆ, ಕಾರ್ ಮೇಲೆ ಕುತ್ಕೊಂಡು ಸೌಂಡ್ ಕೊಡ್ತಾ ಇರ್ತಾನೆ. ರೆಡ್ಡಿ ಇರೋ ಬಂದೆ ಅಂತ ಹೇಳ್ಬಿಟ್ಟು ಅವನ ಹತ್ರ ಒಂದು ವೆಪನ್ ಇರುತ್ತೆ, ರಂಗನ ಹತ್ರ ಒಂದು ವೆಪನ್ ಇರುತ್ತೆ. ಆ ವೆಪನ್ ತಗೊಂಡೋಗಿ ಚುಚ್ಚಿ ಕೊಳ್ತಾನೆ ಆ ರೆಡ್ಡಿನ. ಈ ಐಡೆಂಟಿಟಿ ತಾನೇ ಬೇಕು ನಿನಗೆ, ತಗೋ, ನಾ ಐಡೆಂಟಿಟಿ ಬೇಡ ಏನು ಬೇಡ, ತಗೋ ನೀನೇ ತಗೋ ಅಂತ ಎಲ್ಲ ಶರ್ಟು ಪ್ಯಾಂಟ್ ಎಲ್ಲ ಬಿಚ್ಚಾಕ್ಬಿಟ್ಟು ಅವನ ಮೇಲೆ ಎಸ್ಬಿಡ್ತಾನೆ. ಇವಾಗ ತಿರುಗಿ ಹಿಂಗೆ ನೋಡ್ತಾನೆ ನೋಡಿ, 3 ಜನ ಹುಡುಗರನ್ನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇವರು 3 ಜನ. ತಿರುಗಿ ನೋಡಿದ ತಕ್ಷಣ ಅಂತ ಕಿಡ್ಸ್ಕೊಂಡು ಈ 3 ಜನ ಓಡೋಯ್ತಾರೆ ಮನೆ ಒಳಗಡೆ. ಅದೇ ಟೈಮ್ಗೆ ಇವ್ನು ಕರೆದಿರ್ತಾನಲ್ಲ ಫೋನ್ ಮಾಡಿ, ಇನ್ನೂ 1 ಅವರಲ್ಲಿ ಬನ್ನಿ ಅಂತ. ಅವರು ರೌಡೀಸ್ ಎಲ್ಲ ಬರ್ತಾ ಇರ್ತಾರೆ, ಅಂಬಾನ ಅವ್ರ ಗ್ಯಾಂಗ್ ಅಲ್ಲ. ಇವ್ನಂಗೆ ಓಡೋಯ್ತಾನೆ ಮನೆ ಒಳಗಡೆ ಒಂದು ಟೂಲ್ಸ್ ಎತ್ಕೊಂಡು, ನನ್ನ ಮಕ್ಕಳ ನಿಂತ್ಕೊಳ್ರು, ನನಗೆ ದ್ರೋಹ ಮಾಡ್ತೀರಾ. ಇವ್ 3 ಜನನ ಸಾಯ್ಸಕ್ಕೆ ಹುಡುಕ್ತಾ ಇರ್ತಾನೆ ಮನೆ ಒಳಗಡೆ. ಇವರು ಅಲ್ಲಿ ಇಲ್ಲ ಅಂತ ಔಸಿಕೊಂಡು ಎಸ್ಕೇಪ್ ಆಯ್ತಾ ಇರ್ತಾರೆ ಹೆಂಗೋ. ಅದೇ ಟೈಮ್ಗೆ ಡೋರ್ನು ಕ್ಲೋಸ್ ಮಾಡ್ಕೊಂಡಿರ್ತಾನೆ ಇವನು. ಸೊ ಆ ರೌಡೀಸ್ ಎಲ್ಲ ಆಚೆನೆ ನಿಂತ್ಕೊಂಡು ಕಿಡ್ತಾ ಇರ್ತಿರ್ತಾರೆ. ಈಗ ರಂಗ ಸುಸ್ತಾಗ್ಬಿಟ್ಟು ಕುತ್ಕೊಂಡ್ಬಿಡ್ತಾನೆ, ಎಲ್ಲೂ ಸಿಗಲ್ಲ ಅವರು. ಕಿಟಕಿ ಹತ್ರ ಕುತ್ಕೊಂಡು ಬೈತಾ ಇರ್ತಾನೆ, ನನ್ನ ಜೊತೆ ಇರೋರಾಳ ಬರೀ ದುಡ್ಡಿಗೋಸ್ಕರ ಎಣ್ಣೆಗೋಸ್ಕರನೇ, ಯಾರು ನನ್ನ ಜೊತೆ ಒಂದು ಸ್ನೇಹಕ್ಕೋಸ್ಕರ ಇದ್ದೀರೇನ್ರೋ ಅಂತ ಕೇಳುವಾಗ ಈ ಅಂಬನ್ನ ಫೋಕಸ್ ಮಾಡಿ ತೋರಿಸ್ತಾರೆ. ಯಾಕಂದರೆ ಅವನಿಗೂ ಒಂದು ಸ್ನೇಹ ಅನ್ನೋದು ಇರುತ್ತೆ ಇವನ ಮೇಲೆ, ರಂಗನ ಮೇಲೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಯಾರು ಲೈಕೇ ಕೊಡಲ್ಲ, ಇಷ್ಟು ವರ್ಷ ಆದಮೇಲೆ ನಿಮ್ಮ ಜೊತೆ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದೆ, ನೀವು ನಮಗೆ ಮೋಸ ಮಾಡಿಬಿಟ್ರಲ್ಲೋ ಅಂತ ಕಿರ್ಚಾಡ್ಕೊಂಡು ಅಳ್ತಾ ಇರ್ತಾನೆ ರಂಗ. ಇದುವರೆಗೂ ನಾನು ಅತ್ತೆ ಇಲ್ಲ, ನನ್ನೇ ಅಳಿಸ್ಬಿಟ್ರಲ್ಲೋ ಅಮ್ಮ, ಎಲ್ಲಿದ್ಯಮ್ಮ ಅಂತ ಅವ್ರ ಅಮ್ಮನ ನೆನ್ಸ್ಕೊಂಡು ಅಳ್ತಾ ಇರ್ತಾನೆ. ಆ ಟೈಮಲ್ಲಿ ಶಾಂತನ ಎದ್ದು, ಅಣ್ಣ ಸಾರಿ ಅಣ್ಣ ಅಂತ ಹೇಳ್ಬಿಡ್ತಾನೆ. ಅಲ್ಲೇ ಔಸಿಕೊಂಡಿರ್ತಾರೆ ಸೋಫಾ ಹಿಂದೆ. ಅಣ್ಣ ಸಾರಿ ಅಣ್ಣ ಅಂತ ಹೇಳುವಾಗ, ನನ್ನ ಮಕ್ಕಳ ನನ್ನೇ ಅಳಿಸ್ಬಿಟ್ಟು ನನಗೆ ಸಾರಿ ಕೇಳ್ತೀಯ ಅಂತ ಒಂದು ಟೂಲ್ಸ್ ಇರುತ್ತಲ್ಲ, ಅದು ನಿಂಗೆ ಎಸಿತಾನೆ, ಜಸ್ಟ್ ಮಿಸ್ಸು. ಹಂಗೆ ಟೂಲ್ಸ್ ಎತ್ಕೊಂಡು ಆ ಚಾಪರು, ಅವ್ನ ಕೈಯಲ್ಲಿ ಇರೋ ಚಾಪರು ಅದನ್ನ ಎತ್ಕೊಂಡು ಹಂಗೆ ಓಡೋಯ್ತಾನೆ ಹಿಂದೆ ನಟಾಡ್ಕೊಂಡು. ಅವ್ರು 3 ಜನ ರೂಮಲ್ಲಿ ಹೋಗಿ ಚಿಲ್ಕ ಹಾಕೊಂಡ್ಬಿಡ್ತಾರೆ. ನನ್ನ ಮಕ್ಕಳ 3 ಜನನ ಇವತ್ತು ಬಿಡೋದೇ ಇಲ್ಲ ಕಂಡ್ರು, ಸಾಯಿಸ್ತೀನಿ ಅಂತ ಡೋರ್ಗೆ ಹೊಡಿತಾ ಇರ್ತಾನೆ ಚಾಪರಲ್ಲಿ. ಮಗನೇ ಬಿ ನಿನ್ನಂತೂ ಸುಮ್ಮನೆ ಬಿಡಲ್ಲ ಕಣೋ ಅಂತ ಬಿ ಮೇಲೆ ಇನ್ನೂ ಕೋಪನ ಜಾಸ್ತಿ ಇರುತ್ತೆ ಅವನಿಗೆ. ಈ ಕಡೆ ಆಚೆ ಕಡೆ ಬಂದರೆ ಬಾಲ್ಕನಿ ಥರ ಇರುತ್ತೆ, ಆಚೆ ಕಡೆ ಬಂದರೆ ಇಲ್ಲಿ ರೌಡೀಸ್ ಎಲ್ಲ ಇಲ್ಲಿ ಇದು ಮಾಡ್ತಿದ್ದಾರೆ. ತಿರ್ಗಾ ಒಳಗಡೆನೇ ಓಡ್ ಬಂದ್ಬಿಡ್ತಾರೆ ಇವರು. ಆ ಟೈಮಲ್ಲಿ ತಂದಾನೇ ನಾನೇ ತಾನೇ ತಂದಾನೋ ಅನ್ನೋ ಒಂದು ರಿಂಗ್ ಟೋನ್ ಕೇಳಿಸುತ್ತೆ. ಯಾರತ್ತ ಬಂದ ನೋಡಿದ್ರೆ ಬಿ ಫೋನು. ಅವ್ರ ಅಮ್ಮ ಕಾಲ್ ಮಾಡ್ತಿರ್ತಾರೆ. ಅದರ ನೋಡ್ಬಿಟ್ಟು ರಂಗ ಫೋನ್ ಎತ್ಬಾರ್ದು ಅಂತ ಡೋರ್ನ ಹೊಡಿತಾ ಇರ್ತಾನೆ, ತೂತೆ ಮಾಡ್ಬಿಡ್ತಾನೆ ಅಲ್ಲಿ. ಆಮೇಲೆ ಮೈಂಡ್ ಏನೋ ಚೇಂಜ್ ಆಗಿ ಫೋನ್ ಎತ್ಬಿಡ್ತಾನೆ. ಅವ್ರ ಅಮ್ಮ ಮಾತಾಡ್ತಾರೆ, ಹಲೋ ಬಿ ಎಲ್ಲಿದ್ಯಪ್ಪ ಅಂತ ಅವ್ರ ಅಮ್ಮ ಕೇಳ್ತಾರೆ. ಅಮ್ಮ ಇದು ನಾನು ರಂಗ ಅಂತ ಹೇಳ್ತಾನೆ.
ಓ ರಂಗ ನೀನಪ್ಪ ಅವ್ನು ಚೆನ್ನಾಗವಣ ಅಂತ ಕೇಳ್ತಾರೆ. ಚೆನ್ನಾಗವಣಮ್ಮ ಅಂತ ಅವನು ಫೋನ್ ಕಟ್ ಮಾಡ್ತಾನೆ. ಅದೇ ಟೈಮಲ್ಲಿ ತೂತ್ ಮಾಡಿರ್ತಾನಲ್ಲ ಡೋರಲ್ಲಿ, ಇವಾಗ ತೂತಿಂದ ಕೈ ಬಿಟ್ಟು ಡೋರ್ ಚಿಲ್ಕನ ಓಪನ್ ಮಾಡಿ ಒಳಗಡೆ ಹೋಯ್ತಾನೆ. ಈಗ ಒಳಗಡೆ ಬಂದು ಅಲ್ಲಿ ಆಚೆ ಇರೋರು ಅಂಬನು ಅಣ್ಣ ಸಾಯಿಸ್ತೇನೋ ಅವನ್ನ, ಬಿಡ್ಬೇಡ ಅಲ್ಲೇ ಕತ್ತಿರ್ಸಕಣ ಅವ್ರನ್ನ ಅಂತ ಆಚೆಯಿಂದ ಸೌಂಡ್ ಕೊಡ್ತಾ ಇರ್ತಾರೆ ಕಿಟಕಿಯಿಂದ. ಇಲ್ಲಿ ರಂಗ ಇನ್ನೊಂದು ಟೈಮ್ ನೀವು ನಾನು ನೋಡ್ಲೇಬಾರ್ದು, ಇನ್ಮುಂದೆ ನಮ್ಮ ಗ್ಯಾಂಗು ಇವ್ರ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳ್ರು ಅಂತ ಚಾಪಣ್ಣ ಕೆಳಗಡೆ ಬಿಸಾಕ್ತಾನೆ. ಅಣ್ಣ ಏನಣ್ಣ ಹೇಳ್ತಿದ್ದೀರಾ ಅಂತ ಅಂಬನ್ ಕೇಳ್ತಾನೆ. ಹೌದು, ಇನ್ಮುಂದೆ ನಿಮ್ಮ ಫ್ರೆಂಡ್ಶಿಪ್ ನಮಗಿಲ್ಲ, ಸಾರಿ ಹೇಳು, ನೀನು ಸಾರಿ ಹೇಳು ಅಂತ ಶಾಂತನ ಹತ್ರ ಕೇಳ್ತಾನೆ. ಸಾರಿ ಅಂತ ಹೇಳ್ತಾನೆ ಶಾಂತನು. ಆಮೇಲೆ ಅಜ್ಜುನು ಹೇಳ್ತಾನೆ ಸಾರಿ. ಬಿಪಿನ ನೋಡ್ಬಿಟ್ಟು ನೀನಂತೂ ಸಾರಿ ಹೇಳ್ಬೇಡ, ನಿನ್ನ ಕ್ಷಮಿಸೋದೇ ಇಲ್ಲ ನಾನು ಅಂತ ಅವ್ನು ಬೈತಾ ಇರ್ತಾನೆ. ಅವನು ಬಿಪಿ ಅಣ್ಣ ಸಾರಿ ಅಂತ ಅಳ್ತಾ ಇರ್ತಾನೆ. 3 ಜನ ಹಂಗೆ ಸಾರಿ ಕೇಳ್ತಾ ಇರ್ತಾರೆ. ಸರಿ ಚೆನ್ನಾಗಿರೋ ಅಂತ ಬ್ಲೆಸ್ ಎಲ್ಲ ಮಾಡ್ತಾನೆ. ಹಂಗೆ ಅವ್ರನ್ನ ಹಂಗೆ ಬಿಟ್ಬಿಟ್ಟು ಹೋಯ್ತಾನೆ ಆಚೆ. ಯಾಕೆ ಬಿಟ್ಟಿರ್ತಾನಂದರೆ ಇವ್ರ ಅಮ್ಮ ಸೆಂಟಿಮೆಂಟಿಂದ ಬಿಟ್ಟಿರ್ತಾನೆ. ಅವ್ರ ಅಮ್ಮ ಕಾಲ್ ಮಾಡಿರ್ತಾರಲ್ಲ, ಸೊ ಬಿಡು ಹೋಗ್ಲಿ ಅಂತ ಬಿಟ್ಬಿಟ್ಟಿರ್ತಾನೆ ರಂಗ ಹಂಗೆ ಆಚೆ ಹೋಯ್ತಾನೆ. ಇವ್ರು 3 ಜನ ಎದೆ ಹೊಡ್ಕೊತೈತಾ ಇಲ್ವ ಅಂತ ನೋಡ್ಕೊತಾರೆ. ಈಗ ಆಚೆ ಕಿಟಕಿಯಿಂದ ನೋಡ್ತಾ ಇರ್ತಾನೆ. ನೋಡ್ಬಿಟ್ಟು ಎದ್ಕೊಂಡ್ಬಿಡ್ತಾರೆ. ಬಿಬಿ ಫೋನು ರಂಗನ ಹತ್ರ ಇರುತ್ತೆ. ತಗೋ ಫೋನ್ ಅಂತ ಫೋನ್ನ ಕೊಡ್ತಾನೆ. ಅವ್ನು ಫೋನ್ ಇಸ್ಕೊತಾನೆ. ಆ ಟೈಮಲ್ಲಿ ಒಂದು ಹೇಳ್ತಾನೆ, ಬಿಬಿ ಓದಕ್ತಾನೆ ಬಂದಿರೋದು ನೀವು ಇಲ್ಲಿ, ಓದಿ ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆಗಬೇಕು, ಮಗನ ಏನಾರು ಫೇಲ್ ಆದರೆ ಅಷ್ಟೇ ಅಂತ ಹೇಳ್ತಾನೆ. ಇಲ್ಲಿ ಇವ್ರಿಗೆ ಶೇಕ್ ಆಯ್ತೈತೆ ಎಲ್ಲ. ಕಟ್ ಮಾಡಿದ್ರೆ ಒಂದು ಸ್ವಲ್ಪ ದಿನ ಹೋಗುತ್ತೆ, ಎಕ್ಸಾಮನ್ನು ಆಗುತ್ತೆ. ಎಕ್ಸಾಮ್ ರಿಸಲ್ಟ್ ಎಲ್ಲ ಬಂದಿರುತ್ತೆ. ಸೊ ರಿಸಲ್ಟ್ನ ನೋಡೋಕ್ಕೆ ಇವರು 3 ಜನ ಹೋಯ್ತಾರೆ. ನೋಡಿದ್ರೆ ಇಲ್ಲಿ ಅಜ್ಜು ಅವನಲ್ಲ, ಅವನೊಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾನೆ, ಬಾಕಿ ಎಲ್ಲ ಪಾಸ್ ಆಗಿರ್ತಾನೆ. ಬಿಬಿನ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾನೆ, ಬಾಕಿ ಎಲ್ಲ ಪಾಸ್ ಆಗಿರ್ತಾನೆ. ಇಲ್ಲಿ ಶಾಂತ ನೋಡಿದ್ರೆ ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆಗಿರ್ತಾನೆ. ಶಾಂತ ನನಗೆ ಅವ್ರ ಮನೆಗೆ ಫೋನ್ ಮಾಡ್ಬಿಟ್ಟು ಅಮ್ಮ ಎಲ್ಲ ಸಬ್ಜೆಕ್ಟಿಗೆ ಪಾಸ್ ಅಮ್ಮ ಅಂತ ಖುಷಿಯಿಂದ ಮಾತಾಡ್ಕೊಂಡು ಹೋಯ್ತಿರುವಾಗ ಮುಂದೆ ನೋಡಿದ್ರೆ ಇಲ್ಲಿ ರಂಗ ನನ್ನ ಗ್ಯಾಂಗ್ ನಿಂತ್ಕೊಂಡವ್ರೆ ಕಾಲೇಜಲ್ಲಿ. ರಂಗ ನೋಡಿದ್ರೆ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕೊಂಡಾನೆ. ಯಾಕೆ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕೊಂಡವನು ಅಂತ ನೋಡಿದ್ರೆ ಇವನ ಐಡೆಂಟಿಟಿ ಎಲ್ಲ ರೆಡ್ಡಿಗೆ ಕೊಟ್ಬಿಟ್ನಲ್ಲ ತಿರ್ಗಾ ವಾಪಸ್ಸು, ಅದಕ್ಕೆ ಒಂದು ಬೇರೆ ಐಡೆಂಟಿಟಿನ ತಗೊಂಡವನು ಇವನು ರಂಗ. ಬಾಯ್ಸ್ ಎತ್ತರೋ ಟೂಲ್ಸ್ ಅಂತ ರಂಗ ಹೇಳ್ತಾನೆ. ಹಿಂದೆಯಿಂದ ಒಂದು ಟೂಲ್ಸ್ ಎತ್ತಾರಂತ ನೋಡಿದ್ರೆ ಕಡ್ಡಿ ಎತ್ತುತ್ತಾರೆ. ಟೀಚರ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ ಮಕ್ಕಳು ಹೊಡೆಯೋಕ್ಕೆ, ಆ ಥರ ಕಡ್ಡಿ ಎತ್ಬಿಟ್ಟು ಫೇಲ್ ಅಂತ ಎಲ್ಲರೂ ಅಟ್ಟಾಡ್ಸ್ಕೊಂಡ್ಬರ್ತಾರೆ. ಇವ್ರು 3 ಜನ ಹಂಗೆ ಓಡೋಯ್ತಾರೆ. ಕಟ್ ಮಾಡ್ದಂಗೆ ಮೂವಿ ಎಂಡ್ ಆಗುತ್ತೆ ಇಲ್ಲೇ. ಸೊ ಈ ಮೂವಿ ಹೆಂಗಿತ್ತು ಅನ್ನೋದನ್ನ ಕಮೆಂಟ್ಸಲ್ಲಿ ಹೇಳಿ. ಸಬ್ಸ್ಕ್ರೈಬ್ ಮಾಡದೆ ಯಾರು ವೀಡಿಯೋನ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ಸ್ ಹಾಕಿ ಶೇರ್ ಮಾಡಿ. ಸೊ ಸೈನಿಂಗ್ ಆಫ್.